गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ವೃಷಭ ರಾಶಿಯವರ ಗುಣ ಲಕ್ಷಣಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ವಿವರಣೆಯೊಂದಿಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಸಮಸ್ತ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ವೀಕ್ಷಿಸುವಂಥ ಸದಸ್ಯರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ವೃಷಭ ರಾಶಿಯ ಅಂತ ಬಂದಿದ್ದೇ ಆದಲ್ಲಿ ಇವರ ಒಂದು ಗುಣಗಳಾಗಿರ್ಬೋದು, ಇವರ ಒಂದು ರಾಶಿಗನುಗುಣವಾಗಿ ಯಾವ ದಿನ ಅಥವಾ ರಾಶಿಗನುಗುಣವಾಗಿ ಯಾವ ವೃತ್ತಿ ಹಾಗೂ ಯಾವ ಒಂದು ಏಜ್ನಲ್ಲಿ ಎಂತೆಂಥ ಘಟಾನುಘಟನೆಗಳು ಏನಾದರೂ ಆಗೋದುಂಟಾ ಇವುಗಳನ್ನೆಲ್ಲ ವಿವರಣೆಯಾಗಿಂತ ತಿಳಿದುಕೊಳ್ಳೋಣ. ಇಲ್ಲಿ ದ್ವಾದಶ ರಾಶಿಗಳು ಅಂದರೆ 12 ರಾಶಿ ಚಕ್ರ. ಆ 12 ರಾಶಿಯಲ್ಲಿ 2ನೇ ರಾಶಿನೇ ಈ ವೃಷಭ ರಾಶಿ. ಈ ವೃಷಭ ರಾಶಿಯಲ್ಲಿ ಇನ್ನೊಂದು ವಿಶೇಷವಂತ ಗುಣ ಅಂತೇಳಿದರೆ ಬುಲ್ ಅಥವಾ ಎತ್ತು. ಈ ಎತ್ತಿನ ಸ್ವಭಾವ ಅಥವಾ ಎತ್ತಿನ ರೀತಿಯಲ್ಲಿ ಒಂದಿಷ್ಟು ಗುಣಗಳನ್ನು ಇವರು ಹೊಂದಿರುತ್ತಾರೆ. ಸೊ ಇಲ್ಲಿ ಇವರು ಒಂದು ಸ್ಥಿರತೆ ಅನುಗುಣವಾಗಿ ಹೇಳ್ಬೋದು, ಸೌಂದರ್ಯಕ್ಕೆ ಅನುಗುಣವಾಗಿ ಹೇಳ್ಬೋದು, ಕೌಶಲ್ಯಕ್ಕೆ ಅನುಗುಣವಾಗಿ ಹೇಳ್ಬೋದು, ಹಾಗೂ ವಿದ್ಯೆಗೆ ಸಂಬಂಧಪಟ್ಟಂತೆ ಹೇಳಬಹುದು, ಅಥವಾ ಈ ಒಂದಷ್ಟು ಕೆಲಸಗಳಲ್ಲಿ ಆಸಕ್ತಿದಾಯಕ ವಿಷಯಗಳು ಹೇಳ್ಬೋದು. ಸೊ ಎಲ್ಲವೂ ಒಂದು ರೀತಿ ಇವರಿಗೆ ಲೋಡೆಡ್ ಅಂದರೆ ತುಂಬ ವಿಶೇಷ ಒಂದು ಶಕ್ತಿಗಳನ್ನು ದೇವರು ಇವರಿಗೆ ಕರುಣಿಸಿರ್ತಾನೆ. ಈ ವೃಷಭ ರಾಶಿಯವರು ಶಾಂತ ಸ್ವಭಾವದವರು, ಅಂದರೆ ಯಾವುದಕ್ಕೂ ಯಾವುದೇ ಡಿಸ್ಟರ್ಬೆನ್ಸಿಗೆ ಹೋಗಲ್ಲ ಇವರು ಸಾಮಾನ್ಯವಾಗಿ. ಅಂದರೆ ತುಂಬ ಶಾಂತ ಪ್ರಿಯರು. ಈಗ ಹೇಗೆ ಹಸು ಯಾರು ತಂಟೆಗೂ ಹೋಗಲ್ಲ, ತಂಟೆಗೆ ಬಂದರೆ ಬಿಡಲ್ಲ. ಅಂದರೆ ಹಿರಿಯೋದಾಗಿರ್ಬೋದು, ಅದಕ್ಕೆ ಗೊತ್ತಾಗಿರುತ್ತೆ ಸಿಂಟಮ್ಸು. ಅಂದರೆ ಇವನು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ, ಅಥವಾ ಏನೋ ಒಂದು ಕೋಲ್ ತೊಗೊಂಡಿರೋದಾಗಿರ್ಬೋದು, ಅಥವಾ ಮತ್ತೊಂದು ಮುಗಿದೊಂದು 5 ಯಾವುದನ್ನು ತೊಗೊಂಡೋದ್ರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಹಾಗೆ ಇವರು ಕೂಡ ಅಷ್ಟೇ, ಎದುರಾಳಿ ಏನಾದರೂ ರಾಂಗು ಮಾತಾಡುವಂಥ ಸ್ಟೇಜ್ ಬಂದಾಗ ಇವರು ರುದ್ರಾವತಾರ ತಾಳ್ಬಿಡ್ತಾರೆ. ಕೋಪ ಬೇಗ ಬಂದುಬಿಡುತ್ತೆ ಆ ಒಂದು ಸಮಯದಲ್ಲಿ. ಉಳಿದ ಸಮಯದಲ್ಲಿ ಎಲ್ಲ ಶಾಂತ ಪ್ರಿಯರು, ಯಾರು ತಂಟೆಗೆ ಹೋಗದೇ ಇರೋವಂಥವ್ರು. ಆದರೆ ತಂಟೆಗೆ ಬಂದರೆ ಮಾತ್ರ ಬಿಡೋದಿಲ್ಲ. ಏನಾದರೂ ಒಂದು ಅವರಿಗೆ ಶಿಕ್ಷೆ ಕೊಟ್ಟು ಮನಸ್ಸಿಂದ ಹೊರಗಡೆ ಹಾಕಿಬಿಡ್ತಾರೆ. ಮತ್ತು ಅದು ನೆನಪಿನಲ್ಲೂ ಇಟ್ಕೊಳ್ಳಲ್ಲ ಇವರು. ಅಂಥ ಒಂದು ಗುಣ ಇವ್ರದ್ದು ವೃಷಭ ರಾಶಿಯವರು. ಅಂದರೆ ಆ ಜಗಳ, ಆ ಒಂದು ತಗಾದೆ ಆಗಿದ್ಮೇಲೆ ಮುಗಿದೈತೆ, ಗತಂ ಗತಃ ಅಂದರೆ ಮುಗಿದೋಯ್ತದು ಅಷ್ಟೇ, ಮುಗಿದೋಯ್ತು. ನಿನ್ನೆ ಮೊನ್ನೆ ಹೋದ ವರ್ಷ ಹೋದ ತಿಂಗಳು ಯಾವಾಗನ ಆಗಿರಲಿ ಇನ್ಸಿಡೆಂಟು. ಆದರೆ ಅದನ್ನು ಮನಸ್ಸಿಗೆ ಇಟ್ಕೊಳ್ಳೋದಿಲ್ಲ. ಒಂದು ರೀತಿ ಸ್ಥಿರ, ಅಂದರೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರುವಂತಹ ಕ್ಯಾಂಡಿಡೇಟ್ ಇವರು, ಹೆಣ್ಣಿರಲಿ ಗಂಡಿರಲಿ. ಸೊ ಈ ರೀತಿ ಒಂದಿಷ್ಟು ಸ್ವಭಾವಗಳಿದೆ. ಇನ್ನು ಒಂದೊಂದಾಗಿ ನಕ್ಷತ್ರಗನುಗುಣವಾಗಿ ಹೇಗಿರುತ್ತೆ, ಯಾವ ನಕ್ಷತ್ರಗಳು ಈ ಒಂದು ವೃಷಭ ರಾಶಿಯಲ್ಲಿ ಬರ್ತಾರೆ, ಈ ಒಂದು ರಾಶಿಯ ಅಧಿಪತಿ ಯಾರು, ಹಾಗೂ ಯಾವ ದೇವರ ಒಂದು ಪೂಜೆ ಮಾಡಿದರೆ ಇವರಿಗೆ ಒಳ್ಳೆಯದಾಗತ್ತೆ, ಅದನ್ನು ಕೂಡ ಒಂದೊಂದಾಗಿ ಹೋಗೋಣ. ಯಾಕೆಂದರೆ ಲಕ್ಷಣಗಳು, ಗುಣಗಳು, ಪರಿಹಾರಗಳು ಸುಮ್ಮನೆ ನಾನು ಇದನ್ನು ಮಾಡಿ ಅದನ್ನು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಎಲ್ಲರ ರೀತಿಯಲ್ಲಿ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಒಂದೊಂದಾಗಿ ನಿಧಾನವಾಗಿ, ತೊಂದರೆ ಇಲ್ಲ. ಈ ಭಾಗ ಕಂಪ್ಲೀಟ್ ಆದ್ರೂ ನೀವು ತಲೆ ಕೆಡಿಸ್ಕೋಬೇಡಿ, ಇನ್ನೊಂದು ಭಾಗ ಹಾಕ್ತೀನಿ ಅಥವಾ ಇನ್ನೊಮ್ಮೆ ನಿಮಗೆ ವಿವರಣೆ ಕೊಡ್ತೀನಿ. ಆದರೆ ಯಾವುದಕ್ಕೂ ನಿಮಗೆ ಅಪ್ಲಿಕೇಬಲ್ ಆಗಿದೆಯೋ ಇಲ್ವೋ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏಕೆಂದರೆ ನಮಗೂ ನಿಮ್ಮ ಒಂದು ಹತ್ತಿರಕ್ಕಿದೆಯೋ ಇಲ್ವೋ ಅಂತಾದರೂ ಗೊತ್ತಾಗುತ್ತೆ. ಈಗ ಅಡುಗೆ ಮಾಡಿರ್ತೀವಿ, ಯಾರೂ ಊಟ ಮಾಡಲಿದೆ ಇದ್ದರೆ ಏನಾಗುತ್ತೆ, ಅಡುಗೆ ವೇಸ್ಟ್ ಆಗೋಗ್ಬಿಡುತ್ತೆ. ಅಥವಾ ಯಾರೂ ಮೂಸಿನೂ ನೋಡಲಿಲ್ಲ ಅಂದರೆ ಅದು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಅಡಿಗೆ ಯಾರ್ದೋ ಪಾಲ ಅಥವಾ ಕೆಟ್ಟೋಗ್ಬಿಡುವಂಥದ್ದಾಗತ್ತೆ. ಆ ರೀತಿ ಆಗಬಾರ್ದು. ಈಗ ನಾವು ನಮ್ಮದೇ ಆದಂಥ ಎಫರ್ಟು, ಅನುಭವ, ಒಂದಿಷ್ಟು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ಎಲ್ಲ ಮೂಲಗಳಿಂದ ತೆಗೆದಿರ್ತೀವಿ. ಸೊ ನಿಮ್ಮ ಒಂದು ರೆಸ್ಪಾನ್ಸ್ ಬೇಕೇ ಬೇಕಾಗುತ್ತೆ. ಯಾವುದಕ್ಕೆ ಸ್ಪಂದನೆ ಇದ್ದಾಗ ಒಂದು ಸ್ವಲ್ಪ ಉತ್ಸಾಹ ಇರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ಸಿಗುವಂಥದ್ದಾಗ್ಬೋದು, ಅಥವಾ ನಿಮ್ಮ ಕಡೆಯಿಂದ ಬಂದಿರತಕ್ಕಂಥ ಕೆಲವು ಪ್ರಮುಖವಾದಂತಹ ಆಸಕ್ತಿದಾಯಕವಾದಂತಹ ಕಮೆಂಟ್ಸ್ಗಳಾಗಿರ್ಬೋದು, ಅದು ನಮ್ಮ ಮುಂದಿನ ಇದಕ್ಕೆ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಕಮೆಂಟ್ಸ್ ಹಾಕಿ. ನಿಮ್ಗದು ಅಪ್ಲಿಕೇಬಲ್ ಆಗಿದೆಯೋ ಇಲ್ಲ ಅದಾದ್ರೂ ಗೊತ್ತೇಳಿ, ಅಥವಾ ನಾವು ಹೇಳಿರೋದು ಸರಿ ಇದೆಯೋ ಇಲ್ಲ ಆದರೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಮೆಂಟ್ಸ್
ಮಾತ್ರ ಬೇಕೇ ಬೇಕು. ನಮ್ಮ ಒಂದು ವಿಷಯ ಅಂತಲ್ಲ, ಯಾವುದೇ ವಿಷಯ ಆಗಿರಲಿ, ನಿಮ್ಮ ಒಂದು ಅಭಿಪ್ರಾಯ ಅಂತೀವಿ, ಕಮೆಂಟ್ಸ್ ಅಂದರೆ ಅಭಿಪ್ರಾಯ, ಅದನ್ನು ತಿಳಿಸಿ ಅಷ್ಟೇ. ಬನ್ನಿ, ಈ ಒಂದು ರಾಶಿಗೆ ಅನುಗುಣವಾಗಿ ಯಾವೆಲ್ಲ ನಕ್ಷತ್ರಗಳು ಬರುತ್ತೆ, ಮತ್ತು ಆ ನಕ್ಷತ್ರಗನುಗುಣವಾಗಿ ಅಧಿಪತಿ ಯಾರು, ಮತ್ತು ಈ ಒಂದು ರಾಶಿಗೆ ಆ ನಕ್ಷತ್ರಗನುಗುಣವಾಗಿ ಏನಾದರೂ ಪರಿಹಾರಗಳು ಮಾಡೋದುಂಟಾ, ಅಥವಾ ಈ ಏಜ್ ವೈಸ್ ಏನಾದರೂ ಕಾದಾಟ ಏನಂತೀರ ತೊಂದರೆಗಳು ಏನಾದರೂ ಉಂಟಾ, ಅದೆಲ್ಲ ವಿವರವನ್ನು ಈಗ ಒಂದೊಂದಾಗಿ ಪಡೆ. ಮೊದಲನೇದಾಗಿ ಈ ರಾಶಿ ದ್ವಾದಶ ರಾಶಿಗಳಲ್ಲಿ ಹೇಳಿದಾಗೆ 2ನೇ ರಾಶಿ, ಇದರ ಅಧಿಪತಿ ಶುಕ್ರ. ಅಂದರೆ ಈ ವೃಷಭ ರಾಶಿಯ ಒಂದು ಅಧಿಪತಿಯ ಅಂತ ಹೇಳೋದಾದರೆ, ಅಂದರೆ ಈಗ ಒಂದೊಂದು ಇದಕ್ಕೆ ಒಬ್ಬೊಬ್ಬರ ಅಧಿಪತಿ ಅಂತೀವಿ, ಅಂದರೆ ಅದು ಮೂಲ. ನೀವು ಏನೇ ಒಂದು ಪ್ರಾರ್ಥನೆ ಅದು ಇದು ಸಲ್ಲಿಸಬೇಕಾದ್ರೂ ಈ ಶುಕ್ರ ಗ್ರಹಕ್ಕೆ ನೀವು ಪ್ರಾರ್ಥನೆ ಅಥವಾ ಪೂಜೆ ಪುನಸ್ಕಾರ ಹೋಮ ಹವನ ಏನೇ ನೀವು ಮಾಡಿಸ್ಬೇಕಾದ್ರೂ ಶುಕ್ರನಿಗೆ ಮಾಡಿಸಿದರೆ ನಿಮ್ಮ ರಾಶಿಗೆ ಯೋಗಕರ, ಅಥವಾ ನಿಮಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಅಭಿವೃದ್ಧಿ, ಒಳ್ಳೆಯ ಸಂಪತ್ತು ಎಲ್ಲವನ್ನು ಶುಕ್ರ ದಯಪಾಲಿಸ್ತಾನೆ. ಅಂದರೆ ನೀವು ಏನೇ ಫ್ಯೂಚರಲ್ಲಿ ಈಗ ಹಳೆಯದನ್ನು ಮರೆತು ಬಿಡಿ. ನಾವು ಎಲ್ಲ ರಾಶಿಗಳಿಗೆ ಅದೇ ಹೇಳ್ತೀನಿ, ನಾನು ಆ ಪೂಜೆ ಮಾಡಿಸಿದೆ, ಆ ಹೋಮ ಮಾಡಿಸಿದೆ, ಆ ದೇವರಿಗೆ ಹೋಗಿ ಬಂದೆ, ಅಲ್ಲಿ ಬಿಟ್ಟೆ, ಇಲ್ಲಿ ಕಟ್ಟೆ, ಅವು ಯಾವುದು ಹಳೆಯದು ತಲೆಗೆ ಹಾಕೊಳಿಕ್ಕೆ ಹೋಗಬೇಡಿ. ನಿಮ್ಗೆ ಅದರಿಂದ ಒಳ್ಳೇದಾಯ್ತಾ ಕಂಟಿನ್ಯೂ ಮಾಡಿ, ಅದರಿಂದ ಏನಾದರೂ ಜಾರ್ಕೊಂಡ್ರ ಅಥವಾ ತಪ್ಪಿನಲ್ಲಿ ಸಿಕ್ಕಾಕೊಂಡ್ರ ಬಿಟ್ಬಿಡಿ, ಮರೆತು ಬಿಡಿ ಅದನ್ನು ಅಷ್ಟೇ. ಅಲ್ಲಿಗೆ ಕಟ್ ಆಫ್ ಅದು. ಅದನ್ನು ಸುಮ್ಮನೆ ಪೋಣಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಆರೋಗ್ಯ ನಿಭಾಯಿಸಲಿಕ್ಕೆ ಕಷ್ಟ ಆಗುತ್ತೆ, ಅಥವಾ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ, ಅಥವಾ ಅದ್ರದ್ದೊಂದು ಜೊತೆಗೆ ಹೋಗ್ತಾ ಇರೋದರಿಂದ ಮನಸ್ಸು ನಕಾರಾತ್ಮಕ ಕಡೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಅದನ್ನು ಬಿಟ್ಬಿಡಿ, ಮರೆತೋಗ್ಬಿಡಿ ಅಷ್ಟೇ ಅದನ್ನು. ಈಗ ನಿಮ್ಗೆ ಹೇಳೋದಾದರೆ, ಮುಂದಿನ ದಿನಗಳಲ್ಲಿ ಈ ಒಂದು ವಿಡಿಯೋ ನೋಡಿದ ನಂತರ ಪೂಜೆ ಹವನ ಅಥವಾ ಇನ್ನಿತರ ಏನೇ ಮಾಡಬೇಕಾದ್ರೆ ಮೊದಲನೇ ಪ್ರಾಶಸ್ತ್ಯ ಶುಕ್ರ ಗ್ರಹ. ತದನಂತರ ನೀವು ಏನಾದರೂ ಪೂಜೆ ಅಥವಾ ಅಮ್ಮನವ್ರಿಗೆ ಏನು ಮಾಡಬೇಕಂದ್ರೆ ಲಕ್ಷ್ಮೀ ದೇವಿ. ಇಲ್ಲಿ ಶುಕ್ರ ಮೊದಲನೇದ್ದು, ಅಂದರೆ ಹೋಮ ಹವನ ಮಾಡಿಸುವಂಥದ್ದು ಏನಾದರೂ ಇದ್ದರೆ ಶುಕ್ರನಿಗೆ ಸಂಬಂಧಪಟ್ಟಂತಹದ್ದೇನೇ ಇರುತ್ತೆ ಅದನ್ನು ಹೋಮ ಮಾಡಿಸಿ. ಇನ್ನು ಲಕ್ಷ್ಮೀ ದೇವಿಯ ಪೂಜೆ ಮಾಡೋದರಿಂದ ನಿಮಗೆ ಹೇರಳವಾದ ಸಂಪತ್ತು, ಹೇರಳ ಅಂದರೆ ಬೇಕಾದಷ್ಟು ದೀರ್ಘವಾದಂಥ ಸಂಪತ್ತು, ಕರಗಲಾರದಂಥ ಸಂಪತ್ತು, ಅದೆಲ್ಲವನ್ನು ಲಕ್ಷ್ಮೀ ದೇವಿ ಕಾಣಿಸ್ತಾಳೆ. ಸೊ ಎಲ್ಲೇ ಶುಕ್ರವಾರ ದಿನ ನೀವು ಇರಲಿ, ಮನೆಯಲ್ಲಾದರೂ ಸರಿ, ಹೊರಗಡೆ ದೇವಸ್ಥಾನದಲ್ಲೇ ಸರಿ, ಇಲ್ಲ ಅಮ್ಮನವರ ದೇವಸ್ಥಾನದಲ್ಲಾದರೂ ಸರಿ, ಒಂದು ಕುಂಕುಮಾರ್ಚನೆ ಮಾಡಿಸಿ. ಆ ಇಡೀ ವಾರ ನೀವು ಬೆಳಗ್ಗೆ ಹೊತ್ತು ಈ ರೀತಿ ನೀವು ಆಫೀಸಿಗೆ ಹೋಗಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಪ್ರಥಮವಾಗಿ ಹಣೆಗೆ ಹಚ್ಕೊಂಡು ಹೋಗಿ, ಏಕಾದಶಿ ಬಿಟ್ಟು. ಸೊ ಉಳಿದ ಒಂದು ಆ ದಿನಗಳಲ್ಲಿ ಇದನ್ನು ಹಚ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಪಾಸಿಟಿವ್ ಬರುತ್ತೆ, ಥಿಂಕಿಂಗು ಚೆನ್ನಾಗಿರುತ್ತೆ, ಮಾತಾಡುವಂಥ ವೇ ಇನ್ನೂ ಚೆನ್ನಾಗಿ ಬರುತ್ತೆ, ಎಲ್ಲವೂ ನಿಮಗೆ ಸಮೃದ್ಧಿಯಾಗಿ ಅಭಿವೃದ್ಧಿ ಕೊಡುವಂಥದ್ದಾಗತ್ತೆ. ಅಂದು ಶುಕ್ರನ್ನ ನಿಮಗೇನಾದರೂ ಆರೋಗ್ಯದಲ್ಲಿ, ಉದ್ಯೋಗದಲ್ಲಿ ಅಥವಾ ವೈಯಕ್ತಿಕವಾಗಿ ಇನ್ನಿತರ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಲವಾಗಿ ಸಿಕ್ಕಾಕೊಂಡಿದ್ದರೆ ಶುಕ್ರನ್ನು ಬಿಡಲೇಬೇಡಿ, ಏನಾದರೂ ಒಂದು ಹೋಮ ಮಾಡಿಸಿ. ತದನಂತರ ಲಕ್ಷ್ಮೀ ದೇವಿ, ಎಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆಯೋ ಅಲ್ಲಿ ನಿಮಗೆ ಪ್ರಥಮವಾಗಿ ಕಾಣಲಿ, ಹಳೆಯದಿರಲಿ ಹೊಸದಿರಲಿ, ಹೋಗಿ ಶರಣಾಗಿಬಿಡಿ ತಾಯಿ ಹತ್ರ. ಅಮ್ಮ ನಿನಗೆ ಎಲ್ಲವೂ ಒಪ್ಪಿಸಿದ್ದೀನಿ, ಏನಾದರೂ ಮಾಡು, ನೀವುಂಟು ದೇವರು ಉಂಟು, ಅಷ್ಟೇ ಪ್ರಾರ್ಥನೆ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಎಲ್ಲವೂ ಬೆಳಿಗ್ಗೆ ಹೊತ್ತಿಗೆ ಕ್ಲಿಯರ್ ಆಗುತ್ತೆ. ಈ ಇಬ್ಬರನ್ನು ಮಾತ್ರ ನೀವು ವೃಷಭ ರಾಶಿಯವರು ಮರಿಬೇಡಿ. ಇನ್ನು ಈ ರೀತಿಯಲ್ಲಿ ಬರೋದಾದರೆ ನಿಮಗೆ ಈ ನಕ್ಷತ್ರಗಳು ನೋಡೋದಾದರೆ ಕೃತಿಕಾ ನಕ್ಷತ್ರ ಬರುತ್ತೆ, ಹಾಗೂ ರೋಹಿಣಿ ನಕ್ಷತ್ರ ಬರುತ್ತೆ, ಮೃಗಶಿರ ನಕ್ಷತ್ರ ಬರುತ್ತೆ. ಈ 3 ನಕ್ಷತ್ರಗಳು ಈ ವೃಷಭ ರಾಶಿಯಲ್ಲಿ ಬರುತ್ತೆ. ಕೃತಿಕಾ 2, 3, 4ನೇ ಪಾದ ಬರುತ್ತೆ. ಅದೇ ರೀತಿ ರೋಹಿಣಿ 4 ಪಾದಗಳು ಬರುತ್ತೆ, 1, 2, 3, 4, ಈ 4 ಪಾದಗಳು ಬರುತ್ತೆ. ಅದೇ ರೀತಿ ಮೃಗಶಿರ 1, 2 ಮಾತ್ರ ಇರುತ್ತೆ. ಹೀಗೆ ಹೆಚ್ಚು ಕಡಿಮೆ ನಿಮಗೆ ಈ ಒಂದು ರಾಶಿಗನುಗುಣವಾಗಿ ನಕ್ಷತ್ರಗಳು ಕೃತಿಕಾ, ರೋಹಿಣಿ, ಮೃಗಶಿರ. ಅದರಲ್ಲಿ ಈ ಕೃತಿಕಾ ಒಂದು ರೀತಿ, ರೋಹಿಣಿ ಒಂದು ರೀತಿ, ಮೃಗಶಿರ ಒಂದು ರೀತಿ. ಇಲ್ಲಿ ಮೃಗಶಿರ ಬಂದುಬಿಟ್ಟು ಮಿಥುನ ರಾಶಿಗೂ ಸ್ವಲ್ಪ ಜಾಯಿಂಟ್ ಆಗುತ್ತೆ, 3, 4. ಇಲ್ಲಿ ಕೃತಿಕಾ 1ನೇ ಪಾದ ಮೇಷರಾಶಿಗೆ ಬರುತ್ತೆ. ಇಂಥ ಉಳಿದಂಥ ಪಾದ 2, 3, 4 ವೃಷಭ ರಾಶಿಗೆ ಬರುತ್ತೆ. ಇರಲಿ. ಸೊ ನಿಮಗೆ ಕೃತಿಕಾ ನಕ್ಷತ್ರ, ಮೃಗಶಿರ ನಕ್ಷತ್ರ ಹಾಗೂ ರೋಹಿಣಿ ನಕ್ಷತ್ರ. ಸೊ ಈ ನಕ್ಷತ್ರಗನುಗುಣವಾಗಿ ಏನಾದರೂ ಇದು ಮಾಡೋದಿದ್ದರೆ, ಅಂದರೆ ನಕ್ಷತ್ರ ದೋಷ ಅಂತ ಏನಾದರೂ ಕಂಡು ಬರೋದಿದ್ದರೆ ಕೃತಿಕಾ ನಕ್ಷತ್ರದವರು ಸೂರ್ಯದೇವರಿಗೆ ಹೋಮ ಹವನ ಅಥವಾ ಜಪ ಅನುಷ್ಠಾನ ಮಾಡಿಸಿದರೆ ಒಳ್ಳೆಯದಾಗತ್ತೆ. ಇನ್ನು ರೋಹಿಣಿ ನಕ್ಷತ್ರದವರು ಚಂದ್ರಿಗೆ,
ಚಂದ್ರಗೆ ಸಂಬಂಧಪಟ್ಟಂತೆ ಜಪ, ಅನುಷ್ಠಾನ, ಹೋಮ ಇವುಗಳನ್ನು ಮಾಡಿಸ್ಬೋದು. ಅಂದರೆ ನಕ್ಷತ್ರ ದೋಷ ಏನಾದರೂ ಕಂಡು ಬಂದದ್ದೇ ಆದಲ್ಲಿ, ಏಕೆಂದರೆ ಕೆಲವೊಮ್ಮೆ ದುಷ್ಟ ಶಕ್ತಿಗಳು, ದುಷ್ಟ ಗ್ರಹಗಳು ಕೂಟದಿಂದ ಏನಾದರೂ ನಕ್ಷತ್ರ ದೋಷ ಜಾತಕದಲ್ಲಿ ಕಂಡು ಬಂದದ್ದೇ ಆದಲ್ಲಿ, ಈಗ ಜಾತಕ ನೀವು ತೋರಿಸಿದರೆ ಹೇಳಿರ್ತಾರೆ ನಕ್ಷತ್ರ ದೋಷ ಅಂತ. ಸೊ ಈ ನಕ್ಷತ್ರ ದೋಷ ಅಂತ ಬಂದದ್ದೇ ಆದಲ್ಲಿ ಮೊದಲನೆಯದು ಕೃತಿಕಾ ನಕ್ಷತ್ರದವರು ಸೂರ್ಯದೇವರನ್ನ ಮರಿಬಾರ್ದು. ಸೂರ್ಯದೇವರನ್ನ ಅಥವಾ ನಾವು ಯಾವುದೂ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ ಬೆಳಗ್ಗೆ, ಪ್ರತಿದಿನ ಬೆಳಗ್ಗೆ 5:30 to 6:30, ಅದು ಒಳ್ಳೆಯ ಟೈಮ್ ಅದು. ಸೊ ಆದಿತ್ಯ ಹೃದಯ ಮರೀಲಿಕ್ಕೆ ಹೋಗಬೇಡಿ. ನಿಮಗೆ ಈ ಕೃತಿಕಾ ನಕ್ಷತ್ರದವರು ದೇವರನ್ನು ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ನಿಮಗೆ ಬ್ರೈಟ್ ಬರುತ್ತೆ. ಆಮೇಲೆ ನಿಮ್ಮ ಒಂದು ಏನಂತೀರ ವ್ಯಕ್ತಿತ್ವ ಸಡನ್ನಾಗಿ ಪರ್ಸ್ನಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಸೂರ್ಯದೇವರನ್ನು ಕೃತಿಕಾ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಥವಾ ನಿಮ್ಮ ನಕ್ಷತ್ರ ದೋಷ ಅಂತ ಯಾರಾದರೂ ಜ್ಯೋತಿಷಗಾರರು ಹೇಳಿದ್ದೇ ಆದಲ್ಲಿ ಸೂರ್ಯದೇವರಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ರೋಹಿಣಿ ನಕ್ಷತ್ರದವರು ಚಂದ್ರಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡ್ಕೊಳ್ಳಿ, ನಕ್ಷತ್ರ ದೋಷ ಅಂತ ನಿಮ್ಮಲ್ಲಿ ಬಂದದ್ದೇ ಆದಲ್ಲಿ. ಇನ್ನು ಮೂರನೇದು ಮೃಗಶಿರ ನಕ್ಷತ್ರದವರು ಮಂಗಳ ಗ್ರಹ ಅಥವಾ ಕುಜ, ಈ ಒಂದು ಗ್ರಹಕ್ಕೆ ನೀವು ಜಪ, ಹೋಮ, ಹವನ ಮಾಡಿಸಿದ್ದೇ ಆದಲ್ಲಿ ಆ ನಕ್ಷತ್ರ ದೋಷ ಕ್ರಮೇಣ ಕಡಿಮೆ ಆಗುತ್ತೆ. ಇದಿಷ್ಟು ಒಂದಿಷ್ಟು ದೋಷಗಳ ಅನುಗುಣವಾಗಿ. ಇನ್ನು ಸ್ವಭಾವಕ್ಕೆ ಬರೋದಾದರೆ ಈ ಕೃತಿಕಾ ನಕ್ಷತ್ರದವರು ಸ್ವಭಾವ ಅಂತ ಹೇಳೋದಾದರೆ ಈ 2, 3, 4ನೇ ಪಾದ ವೃಷಭದಲ್ಲಿ ಬರ್ತಕ್ಕಂತಹ ಮೊದಲನೆಯ ನಕ್ಷತ್ರ ಕೃತಿಕಾ ನಕ್ಷತ್ರ. ಅದರಲ್ಲಿ ಪಾದಗಳು 2, 3, 4 2, 3, 4. ಇವ್ರದ್ದು ಹೇಗಿರುತ್ತೆ ಅಂತ ಹೇಳಿದರೆ, ಈ ಒಂದು ರಾಶಿಗೆ ಸೂರ್ಯ ಅಧಿಪತಿ, ಅಂದರೆ ಇದು ಈ ಒಂದು ನಕ್ಷತ್ರಕ್ಕೆ, ಈ ರಾಶಿಗೆ ಶುಕ್ರ ಅಧಿಪತಿ, ನಕ್ಷತ್ರಕ್ಕೆ ಸೂರ್ಯ ಅಧಿಪತಿ. ಇದು ಬೇರೆ ಬೇರೆ ಇರುತ್ತೆ. ಸೊ ಅದರಲ್ಲಿ ನಿಮಗೆ 2, 3, 4ನೇ ಪಾದದವರಿಗೆ, ಅಂದರೆ ಈ ಕೃತಿಕಾ ನಕ್ಷತ್ರದವರು ಅಂದರೆ ಲೈಫಲ್ಲಿ ಒಂದು ರೀತಿ ಸ್ಥಿರ ಇರುತ್ತೆ. ಅಂದರೆ ಅಪ್ ಆ್ಯಂಡ್ ಡೌನ್ ರೇಷಿಯೋ ಇರುತ್ತಲ್ಲ, ಈ ಶೇರ್ ಮಾರ್ಕೆಟಲ್ಲಿ ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋದು ನಾಡಿದ್ದಿರಲ್ಲ, ಏನೋ ಇರುತ್ತೆ. ಆದರೆ ಈ ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಒಂದು ಲೆವೆಲಲ್ಲೇ ಹೋಗ್ತಾ ಇರುತ್ತೆ ಅದು. ಈ ಕಡೆ ಕೆಳಗೆ ಇಳಿಯಲ್ಲ, ಮೇಲೆ ಹೋಗಲ್ಲ. ಅದು ಏನು ಒಂದು ರೇಷಿಯೋ ಇರುತ್ತಲ್ಲ, ಈಗ ಟಾಪ್ 10 ಇದರಲ್ಲಿ ನೀವು ಒಂದು 8ರಲ್ಲಿ ಇದ್ದೀರಾ ಅಂದ್ಕೊಳ್ಳಿ. ಸೊ 8ರಲ್ಲೇ ಕಂಟಿನ್ಯೂ ನಡೀತಾ ಇರುತ್ತೆ ಅದು. ಅದು ಎಲ್ಲೂ ಏನೂ ಹಿಂಗೂ ಇಳಿಯಲ್ಲ, ಹಿಂಗೂ ಹೋಗಲ್ಲ, ಆ ರೀತಿ. ಬಟ್ ಚೆನ್ನಾಗಿರುತ್ತೆ ನಂಬರು. ಕೃತಿಕಾ ನಕ್ಷತ್ರದವ್ರು ಹೇಗಂದರೆ ನಿಮಗೆ ಒಂದು ರೀತಿ ಸ್ಟ್ಯಾಂಡ್ ಆಗಿಬಿಟ್ಟಿರ್ತೀರ, ಬಲಿಷ್ಠರಾಗಿಬಿಟ್ಟಿರ್ತೀರ. ಹೀಗಾಗಿ ಅದು ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಎಲ್ಲೂ ಇನ್ಬ್ಯಾಲೆನ್ಸ್ ಅಂತೀವಲ್ಲ, ಅದು ಆಗೋದಿಲ್ಲ ಕೃತಿಕಾ ನಕ್ಷತ್ರದವ್ರಿಗೆ. ಇನ್ನು ನಿಮಗೆ ಏನಂತೀರ, ಉತ್ತೇಜನ ರೀತಿಯಲ್ಲಿ ಕೆಲವೊಂದಿಷ್ಟು ಶಕ್ತಿಗಳು ದೇವರು ನಿಮಗೆ ಕೊಟ್ಬಿಟ್ಟಿರ್ತಾನೆ. ಸೊ ಯಾಕೆಂದರೆ ಇಲ್ಲಿ ನಿಮಗೆ ಸೂರ್ಯನ ಒಂದು ಅಧಿಪತಿಯಾಗಿರೋದ್ರಿಂದ ಈ ನಕ್ಷತ್ರಕ್ಕೆ, ಕೃತಿಕಾ ನಕ್ಷತ್ರದವರಿಗೆ ಇಲ್ಲಿ ಏನಾಗುತ್ತಂದರೆ ನಿಮಗೆ ಸಡನ್ನಾಗಿ ಹೈಲೈಟ್ ಆಗ್ತೀರಾ, ಅಂದರೆ ಒಂದು ರೀತಿ ಐಡೆಂಟಿಫೈ ಆಗ್ತೀರಾ. ಮತ್ತು ನಿಮಗೆ ಬೇಗ ಗುರುತಿಸುವಿಕೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಆಮೇಲೆ ಎಲ್ಲೇ ನೀವು ಕೆಲಸಕ್ಕೆ ಹೋದ್ರೂ ನಿಮ್ಮನ್ನು ಅವರು ಕಂಡುಹಿಡಿತಾರೆ, ನೀವು ಈ ಊರದವರ ಅಥವಾ ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ಈ ರೀತಿ ಕೆಲವೊಂದು ಬರುತ್ತೆ ಈ ಕೃತಿಕಾ ನಕ್ಷತ್ರದವರು. ಅಂದರೆ ಇವ್ರನ್ನ ಜನ ಜಾಸ್ತಿ ಗುರುತಿಸ್ತಾರೆ ಹೊರಗಡೆ ಹೋದರೆ. ಸೊ ಇವ್ರದ್ದು ಒಂದು ಶಿಸ್ತಿನ ಸಿಪಾಯಿ, ಅಂದರೆ ಮಿಲಿಟ್ರಿ ಸಿಸ್ಟಮ್ ಇದ್ದಂಗೆ. ಇವರು ಅವ್ರದ್ದೇ ಆದಂಥ ಒಂದಿಷ್ಟು ಕಟ್ಟುಪಾಡುಗಳ ನಿಯಮಗಳಲ್ಲಿ ಭದ್ರಾಗಿಬಿಟ್ಟಿರ್ತಾರೆ. ಸೆಲ್ಫ್ ಪ್ರೊಟೆಕ್ಷನ್ ಅಂತೀವಲ್ಲ, ಆ ರೀತಿ ಅವ್ರದ್ದು ಕೃತಿಕಾ ನಕ್ಷತ್ರದವರು. ಅಂದರೆ 2, 3, 4ನೇ ಪಾದ ಎಲ್ಲರದ್ದು ಇವ್ರದ್ದು. ಇಲ್ಲೇನಾಗೋಗ್ಬಿಡುತ್ತಂದರೆ ಇವ್ರದ್ದೇ ಆದಂಥ ಒಂದು ಬೇಲಿ, ಹೆಂಗೆ ನಮ್ಮ ಆಸ್ತಿಗಳಿಗೆ ಚೌಕಟ್ಟು ಹಾಕ್ಕೊಂಡ್ಬಿಡ್ತೀವಿ, ಇದು ನಂದು ಅಂತ. ಇವರು ಕೂಡ ಹಾಗೆ ತಮ್ಮ ರೆಸ್ಪಾನ್ಸಿಬಿಲಿಟಿಗೆ ಒಂದಿಷ್ಟು ಚೌಕಟ್ಟು ಅನುಗುಣವಾಗಿ ಇದು ಎಲ್ಲ ನನಗೆ ಸಂಬಂಧಪಟ್ಟಂಥ ಕೆಲಸ ಅಂತ ಅವರವರೇ ಡಿಸೈಡ್ ಮಾಡಿಕೊಂಡು ತಮ್ಮದೇನಿದೆ ಅದೇ ಹೇಳ್ತೀನಿ. ಇವರು ಶಾಂತಿ ಪ್ರಿಯರು, ಪ್ಲಸ್ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ರಾಶಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಶಿಸ್ತಿನ ಸಿಪಾಯಿ ಅಂತಲೂ ಕರಿಬೋದು. ಮತ್ತು ಪ್ರೀತಿ, ಪ್ರೇಮ, ಆಮೇಲೆ ಯಾರಾದರೂ ವಿಶ್ವಾಸದಿಂದ ಇವರನ್ನು ನಂಬಿದ್ದೇ ಆದಲ್ಲಿ ತುಂಬ ಸಪೋರ್ಟ್ ಮಾಡೋಂಥವ್ರು. ಯಾರಾದರೂ ತದ್ವಿರುದ್ಧ ಅಂದರೆ ಮೋಸ ಮಾಡಿದ್ದೇ ಆದಲ್ಲಿ ಅಥವಾ ಇವರನ್ನು ಹೀಯಾಳಿಸಿದ್ದೇ ಆದಲ್ಲಿ, ಅಪಮಾನ ಮಾಡಿಸಿದ್ದೇ ಆದಲ್ಲಿ ಇವರು 100 ಕಿಲೋಮೀಟ್ರ್ ದೂರ ಇರ್ತಾರೆ ಅವರಿಂದ. ಯಾವುದೇ ಕಾರಣಕ್ಕೂ ಸೇರಿಕೆ ಎಂಬುದೇ ಬರೋದಿಲ್ಲ ಕೃತಿಕಾ ನಕ್ಷತ್ರದವರು. ಯಾಕೆಂದರೆ ಸೂರ್ಯ ಬೆಂಕಿ, ಒಮ್ಮೆ ಅವರು ಅದನ್ನು ಸುಟ್ಟು ಹಾಕಿಬಿಟ್ರು ಅಂದರೆ ಮುಗಿದೋಯ್ತೀನಿ, ಅಂದರೆ ಡೆಲೀಟ್
ಆ ವ್ಯಕ್ತಿ ಇನ್ನು ಪುನಃ ಸೇರಿಸ್ಕೊಳ್ಳೋದು ಕಷ್ಟ ಇವರು ವೃಷಭ ರಾಶಿಯವರು. ಅದಕ್ಕೆ ಇವ್ರ ಜೊತೆ ಕೃತಿಕಾ ನಕ್ಷತ್ರ ಯಾರಿದ್ದೀರೋ ಇವರು ಸಾಮಾನ್ಯವಾಗಿ ನಂಬಿರತಕ್ಕಂಥ ವ್ಯಕ್ತಿ ಹತ್ರ ಜಾಸ್ತಿ ಡೀಲಿಂಗ್ ಮಾಡ್ತಾ ಇರ್ತಾರೆ. ಹೊಸಬರ ಹತ್ರ ಸಡನ್ನಾಗಿ ಯಾವುದನ್ನು ರೆಸ್ಪಾನ್ಸಿಬಲ್ ಕೊಡೋದಿಲ್ಲ. ಪ್ಲಸ್ ಏನಂತೀರ, ಜವಾಬ್ದಾರಿನ ಇಮಿಡಿಯೇಟ್ಲಿ ಹ್ಯಾಂಡ್ ಓವರ್ ಮಾಡಲ್ಲ. ಒಂದು ಸ್ವಲ್ಪ ಫಿಲ್ಟ್ರ್ ಮಾಡಿ ಕೊಡ್ತಾ ಇರ್ತಾರೆ ಅವ್ರಿಗೆ, ಹೆಂಗೆ ಮಾಡ್ತಾನೆ ನೋಡೋಣ ಅಂತೇಳಿ. ಆ ರೀತಿ ಒಂದು ಸ್ವಭಾವ ಈ ಕೃತಿಕಾ ನಕ್ಷತ್ರದವರು. ಇನ್ನು ಅದೇ ರೀತಿಯಾಗಿ ಇವ್ರದ್ದು ಹೇಗಂದರೆ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ, ತುಂಬ ಶ್ರಮಿಕ. ಈ ಕುಶಲಕರ್ಮಿಗಳಿದ್ದಂಗೆ, ರೈತ ಇದ್ದಂಗೆ, ಅಥವಾ ಕೂಲಿ ಕಾರ್ಮಿಕ ಇದ್ದಂಗೆ. ಇವರು ಎಷ್ಟೇ ಡಬಲ್ ಗ್ರ್ಯಾಜುಯೇಟ್ ಇರಲಿ, ಮಾಸ್ಟರ್ ಡಿಗ್ರಿ ಇರಲಿ, ಅಥವಾ ಇನ್ನೊಂದು ಉನ್ನತ ಎಂಥದೇ ಇರಲಿ, ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ ಇವ್ರದ್ದು. ಡೇ ಬೈ ಡೇ ಇಂಪ್ರೂವ್ ಆದಂಗೆಲ್ಲ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ. ವಯಸ್ಸಾದಂಗೆಲ್ಲ ಹಾರ್ಡ್ ವರ್ಕ್ ಜಾಸ್ತಿ ಬರುತ್ತೆ. ಬುದ್ಧಿ ಬಂದಂಗೆಲ್ಲ ಹಾರ್ಡ್ ವರ್ಕ್ ಜಾಸ್ತಿ ಬರುತ್ತೆ. ಅಂದರೆ ಶ್ರಮಿಕ ಜೀವಿಗಳು. ಅಷ್ಟು ಎಷ್ಟೇ ಒಬ್ಬರ ಮೇಲೆ ಡಿಪೆಂಡ್ ಆಗದೆ ಇರೋಂಥವ್ರು ಇವರು. ಅಂದರೆ ತಮ್ಮ ಕೆಲಸ ತಾವು, ಕಾಯಕವೇ ಕೈಲಾಸ ಅಂತ ತಿಳ್ಕೊಳ್ಳಿ. ಆ ರೀತಿ ಇವರು ಬಸವಣ್ಣ ಹೇಳ್ದಂಗೆ ತಮ್ಮ ಕೆಲಸವನ್ನು ತಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದಕ್ಕೂ ಅವರು ಬೇರೆ ಇದಕ್ಕೆಲ್ಲ ಅವರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವ್ರು ತಮ್ಮ ಇದು ಏನೋ ತಾವು ಇದು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅದು ಒಂದು ಒಳ್ಳೆಯ ಗುಣ. ಇನ್ನು ಇವ್ರದ್ದು ಜವಾಬ್ದಾರಿ ಇನ್ನೊಂದು ಏನಂದರೆ, ರೆಸ್ಪಾನ್ಸಿಬಿಲಿಟಿನ ಇವರೇ ಓನಾಗಿ ವಾಲಂಟಿಯರ್ ಆಗಿ ತೆಗೆದುಕೊಳ್ಳುವಂಥದ್ದು ಕೃತಿಕಾ ನಕ್ಷತ್ರದವರು. ಅಂದರೆ ಈಗ ಏನೋ ಪಬ್ಲಿಕಲ್ಲಿ ನಡೀತಾ ಇರೋದು ಕೆಲವೊಂದು ಇನ್ಸಿಡೆಂಟು, ಅಥವಾ ಕಂಪ್ನಿಯಲ್ಲೋ ಅಥವಾ ಮನೆಯಲ್ಲೋ ಇವರೇ ಓನಾಗಿ ನಾ ಮಾಡ್ತೀನಿ ಬಿಡಿ ಸರ್, ನನಗೊಂದಿಷ್ಟು ಇಂಥ ಮ್ಯಾನ್ ಪವರ್ ಕೊಡಿ, ಅಥವಾ ಇಂಥಷ್ಟು ಇದು ಕೊಡಿ, ಅಥವಾ ನನಗೆ ಒಂದಿಷ್ಟು ಅಮೌಂಟನ್ನು ಅರೇಂಜ್ ಮಾಡಿಕೊಡಿ, ನಾನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ವಿತಿನ್ ಡೆಡ್ಲೈನ್ 7 days 15 days 1 month ಎಲ್ಲವೂ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ವಾಲಂಟಿಯರ್ ಆಗಿ ಒಪ್ಕೊಳ್ಳುವಂಥದ್ದು ಸ್ವಭಾವ ಈ ವೃಷಭ ರಾಶಿಯವ್ರದ್ದು. ಅದರಲ್ಲಿ ಕೃತಿಕಾ ನಕ್ಷತ್ರದವರು. ಅಂದರೆ ಇವ್ರದ್ದು ಓವರಾಲ್ ಆಗಿ ಹೇಳಿದ್ರೆ ಶಾಂತ ಸ್ವಭಾವ, ಯಾವುದೇ ತಂಟೆಗೆ ಹೋಗಲ್ಲ. ತಂಟೆಗೆ ಬಂದರೆ ಬಿಡದೇ ಇರುವಂಥವ್ರು, ಡೆಲೀಟ್ ಮಾಡುವಂಥವ್ರು ಇವರು. ಅಂದರೆ ಇಮಿಡಿಯೇಟ್ಲಿ ಅವ್ರನ್ನ ಗೇಟ್ ಪಾಸ್ ಹೊರಗಡೆ ಹಾಕಿಬಿಡ್ತಾರೆ. ಅವರು ಬುಟ್ಟಿಯಲ್ಲಿ ಹಾಕ್ಕೊಳ್ಳೋದಿಲ್ಲ, ಅಥವಾ ಅವ್ರ ಜೊತೆ ಸ್ನೇಹ ಏನು ಎಂಥದ್ದು ಇಲ್ಲ. ಅವರಷ್ಟೇ ದೂರ, ನೀನು ದೂರ ನಾನು ದೂರ ನನಗೆ. ಸೊ ಇದು ಒಳ್ಳೆಯ ರಾಶಿ. ಇನ್ನು ಇವ್ರಿಗೆ ಸಂಬಂಧಪಟ್ಟಂತೆ ಅಂದರೆ ಒಂದಿಷ್ಟು ಕೋಪ ತಾಪ ಸಡನ್ನಾಗಿ ಬರೋದುಂಟು. ಏಕೆಂದರೆ ಸೂರ್ಯ ಅಲ್ಲ ಅಧಿಪತಿ ನಕ್ಷತ್ರಕ್ಕೆ. ಸ್ವಲ್ಪ ಕೋಪ ಅತಿ ವೇಗದಲ್ಲಿ ಬಂದರೆ ಅದನ್ನು ಸಮಾಧಾನ ಮಾಡಿಪಡಿಸಲು ಸ್ವಲ್ಪ ಕಷ್ಟ. ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಿ, ಓಂ ಸೂರ್ಯಾಯ ನಮಃ ಅಂತ ಆಗಿರ್ಬೋದು, ಅಥವಾ ನೀವು ಒಂದಿಷ್ಟು 10 ಸೆಕೆಂಡ್ 15 ಸೆಕೆಂಡು ಮೌನವಾಗಿ ಒಂದು ಕಡೆ ಕೂತ್ಕೊಂಡ್ಬಿಡಿ. ಅಷ್ಟೇ, ಮೌನವಾಗಿ ಒಂದು 10ರಿಂದ 15 ಸೆಕೆಂಡ್ ಸುಮ್ಮನೆ ಕಣ್ಮುಚ್ಚಿ ಸೂರ್ಯನಿಗೆ ಸಂಬಂಧಪಟ್ಟಂತೆ ಏನಾದರೂ ಮಂತ್ರ ಹೇಳಿ, ಅಥವಾ ಓಂ ಸೂರ್ಯದೇವಾಯ ನಮಃ ಅಂತ ಹೇಳಿ, ಅಥವಾ ಆದಿತ್ಯಾಯ ನಮಃ ಅಂತಾದರೂ ಹೇಳಿ, ಏನಾದರೂ ಒಂದು 30 ಸೆಕೆಂಡು 1 ನಿಮಿಷಗಳ ಕಾಲ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಕೋಪ ಇಮ್ಮಿಡಿಯೇಟ್ಲಿ ಡೌನ್ ಆಗುತ್ತೆ. ಸೊ ಇದು ಒಂದೇ ನಿಮ್ಮ ವೀಕ್ನೆಸ್ ಈ ಒಂದು ಕೃತಿಕಾ ನಕ್ಷತ್ರದವರು. ಇನ್ನು ಉಳಿದದ್ದು ತದನಂತರ ಹೇಳೋಣ. ನಕ್ಷತ್ರ ಅನುಗುಣವಾಗಿ ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿ ರೋಹಿಣಿ ನಕ್ಷತ್ರ. ಇಲ್ಲಿ 1 2 3 4 ಕಂಪ್ಲೀಟ್ ಪಾದಗಳು ಈ ಒಂದು ವೃಷಭ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಇವರಿಗೆ ಅಧಿಪತಿ ಅಂದರೆ ನಕ್ಷತ್ರದ ಅಧಿಪತಿ ಚಂದ್ರ. ಚಂದ್ರ ಅಂದರೆ ಇಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನ ತಂದೆ ಅಂತೀವಿ, ಚಂದ್ರನ ತಾಯಿ ಅಂತೀವಿ. ತಾಯಿ ಅಂದರೆ ಮಮತೆ ಜಾಸ್ತಿ ಇರುತ್ತೆ, ಏನಂತೀರ ವಾತ್ಸಲ್ಯ, ಪ್ರೀತಿ, ಅಟ್ಯಾಚ್ಮೆಂಟ್ ಅಂತೀವಲ್ಲ. ತಂದೆ ಏನಂತೀರ ತಾಯಿ, ಮಗ, ಮಗಳು, ಗಂಡ, ಹೆಂಡತಿ, ಅತ್ತೆ, ಮಾವ, ಅಪ್ಪ, ಅಮ್ಮ. ಯಾಕಂದರೆ ಇದೇನಾಗುತ್ತೆ ಅಂದರೆ 2 ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಈ ಕಡೆ ಒಂದು ಗಂಡನ ಬಳಗ, ಈ ಕಡೆ ಒಂದು ತನ್ನ ಬಳಗ. ಸೊ ಒಂದು ಥರ ಇವ್ರದ್ದು ಹೆಂಗಂದರೆ, ಈ ಎಲ್ಲಿ ಹೋದ್ರೂ ಸ್ನೇಹಿತರ ಸಂಪರ್ಕ ಜಾಸ್ತಿ ಇರುತ್ತೆ ಈ ಒಂದು ರೋಹಿಣಿ ನಕ್ಷತ್ರದವರಿಗೆ. ಅದಕ್ಕೆ ಈ ಮದುವೆ ಮಾಡಬೇಕಾದ್ರೆ ಈ ರೋಹಿಣಿ ನಕ್ಷತ್ರನ ಆಯ್ಕೆ ಜಾಸ್ತಿ ಮಾಡ್ಕೊಳ್ತಾರೆ. ನೋಡಿರ್ತೀರ ನೀವು, ರೋಹಿಣಿ ಲಗ್ನ, ರೋಹಿಣಿ ಮುಹೂರ್ತ ಅಂತ ಆ ಲಗ್ನ ಪತ್ರಿಕೆ ಸ್ವಲ್ಪ ನೋಡಿರ್ತಾ ಇರ್ರಿ. ರೋಹಿಣಿ ನಕ್ಷತ್ರ ಅಂತ ಬಂದಿರುತ್ತೆ. ರೋಹಿಣಿ ಲಗ್ನದಲ್ಲಿ ಅಂದರೆ ರೋಹಿಣಿ ಅಂದರೆ ರೋಷ, ಅಂದರೆ ಒಂದು ರೀತಿ ಪ್ರಕಾಶಮಾನ. ರೋಷ ಅಂದರೆ ಅದಕ್ಕೆ ಬ್ಯಾಡ್ ಅಲ್ಲ, ಒಂಥರ ಪ್ರಕಾಶಮಾನ. ರೋಷ ಅಂದರೆ ಬ್ರೈಟ್. ಸೊ ಹಾಗಾಗಿ ಶಾಂತ ಮತ್ತೆ. ಸೊ ಹಾಗಾಗಿ ಈ ಒಂದು ನಕ್ಷತ್ರವನ್ನು ಮದುವೆಗೆ ಜಾಸ್ತಿ ಉಪಯೋಗ ಮಾಡ್ತಾರೆ. ರೋಹಿಣಿ ನಕ್ಷತ್ರ, ರೋಹಿಣಿ ಲಗ್ನ, ಈ ಒಂದು ಇದಕ್ಕೆ ಈ ನಕ್ಷತ್ರ ಹುಡ್ಕೊಂಡು ಹೋಗ್ತಾರೆ ಕೆಲವು ಜಾತಕಕಾರರು. ಸೊ ಅದರಲ್ಲಿ ನಿಮಗೆ ಚಂದ್ರ ಅಧಿಪತಿ ಆಗ್ತಾ ಇರೋದರಿಂದ ಒಂದು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ. ಯಾಕಂದರೆ ತಾಯಿ ಸ್ವರೂಪಿ ಅಲ್ಲ. ಏನಾದರೂ ತಾಯಿ ಸ್ವಲ್ಪ ಅಂದರೆ ಹತ್ತು ಬಿಡ್ತಾಳೆ,
ಸೆಂಟಿಮೆಂಟಿಗೆ ಜಾಸ್ತಿ ತಲೆಬಾಗುವಂಥದ್ದಾಗುತ್ತೆ. ಅದರಂತೆ ಈ ವೃಷಭ ರಾಶಿಯವರು, ಅದರಲ್ಲಿ ರೋಹಿಣಿ ನಕ್ಷತ್ರ, ಈ 4 ಪಾದಗಳು ಸೆಂಟಿಮೆಂಟ್ ಜಾಸ್ತಿ. ಯಾರನ್ನ ಅಂದರೆ ಅಳೋದಾಗಿರ್ಬೋದು, ಅಟ್ಯಾಚ್ಮೆಂಟ್ಗೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡುವಂಥದ್ದಾಗಿರ್ಬೋದು, ಸೆಂಟಿಮೆಂಟಿಂದ ಕೆಲವೊಮ್ಮೆ ಕೆಲಸಗಳನ್ನು ವರ್ಕೌಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಸೆಂಟಿಮೆಂಟಿಂದ ಮೋಸನೂ ಆಗುವಂಥದ್ದು. ಸೊ ಇಲ್ಲಿ ಎರಡೂ ಇದೆ, ಪ್ಲಸ್ಸು ಮೈನಸ್ ಎರಡೂ ಇದೆ ಈ ಸೆಂಟಿಮೆಂಟಲ್ಲಿ. ಸೊ ಹೀಗಾಗಿ ಇವರು ಮೋಸನೂ ಹೋಗ್ತಾ ಇರ್ತಾರೆ, ಒಳ್ಳೆಯದೂ ಆಗ್ತಾ ಇರುತ್ತೆ ಈ ರೋಹಿಣಿ ನಕ್ಷತ್ರದವರಿಗೆ. ಇನ್ನು ಅದೇ ರೀತಿಯಾಗಿ ಇವರ ಒಂದು ಸ್ವಭಾವಕ್ಕೆ ಬರೋದಾದರೆ ಆಕರ್ಷಣೆ, ಒಂಥರ ಏನೋ ಇವರಲ್ಲಿ ಒಂಥರ ಮುಖದಲ್ಲಿ ಆಕರ್ಷಣೆ, ಡ್ರೆಸ್ಸಲ್ಲಿ ಆಕರ್ಷಣೆ, ಆಮೇಲೆ ಇವರು ದಿನದಿಂದ ದಿನಕ್ಕೆ ಒಂದಿಷ್ಟು ರೂಪವಂತರಾಗ್ತಾ ಇರ್ತಾರೆ. ವಯಸ್ಸಾದಂಗೆಲ್ಲ ಒಂದಿಷ್ಟು ತುಂಬ ಸೌಂದರ್ಯವಾಗಿ ಸುಂದರವಾಗಿ ಕಾಣಿಸುವಂತಾಗುತ್ತೆ. ಅದು ಹೆಣ್ಣಿರಲಿ ಗಂಡಿರಲಿ ನಡೀತಾ ಇರುತ್ತೆ ಚೆನ್ನಾಗಿ. ಸೊ ಆ ರೀತಿಯ ಒಂದಿಷ್ಟು ಗುಣಗಳು ಹೊಂದಿರುತ್ತಾರೆ. ಇನ್ನು ಇವರಿಗೆ ಸಂಗೀತ, ನೃತ್ಯ ಮತ್ತು ಈ ಒಂದು ಪ್ರೀತಿ ಪ್ರೇಮ ಇದರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಸಂಗೀತ, ನೃತ್ಯ, ಪ್ರೀತಿ ಪ್ರೇಮ ಇದರಲ್ಲಿ ಸ್ವಲ್ಪ ಆಸಕ್ತಿ ಈ ರೋಹಿಣಿ ನಕ್ಷತ್ರದವ್ರು ಇರ್ತಾರೆ. ಈ ಪ್ರೀತಿ ಪ್ರೇಮ ಅಂದರೆ ನೀವು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಲಗ್ನಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರಂತ. ಸೊ ಅದರಲ್ಲಿ ಇದು ಒಂದು ಸೇರಿದೆ. ಪ್ರೀತಿ ಪ್ರೇಮ ಅಂದರೆ ಅದೇ ಅಲ್ಲ. ಹೀಗಾಗಿ ರೋಹಿಣಿ ನಕ್ಷತ್ರದವ್ರು ಆದಷ್ಟು ಬೇಗ ಈ ಲವ್ ಮ್ಯಾರೇಜಿಗೆ ಫಿಕ್ಸ್ ಆಗಿಬಿಡ್ತಾರೆ. ಅದು ಹೆಣ್ಣಿರಲಿ ಗಂಡಿರಲಿ, ರೋಹಿಣಿ ನಕ್ಷತ್ರ ಯಾರದ್ದು ಇದೆಯೋ ಅವರು ಬೇಗ ಒಂದು ರೀತಿ ಒಳಗಾಗಿಬಿಡ್ತಾರೆ ಆ ಒಂದು ರೂಪಕ್ಕೆ ಮರಳಾಗಿ, ಅಥವಾ ಇನ್ನೊಂದಕ್ಕೆ ಏನೋ ಬೇಗ ಒಂದು ರೀತಿ ಆ ಪ್ರೀತಿಯ ಒಂದು ಬಲುಪಶಿಗೆ ಬಲಿಯಾಗಿಬಿಡ್ತಾರೆ ಅಷ್ಟೇ. ಇನ್ನು ಅದೇ ರೀತಿಯಾಗಿ ಒಂದು ಏನಂದರೆ ಇವ್ರದ್ದು ಚಂಚಲ ಸ್ವಭಾವ. ಈಗ ಆಡಿರೋ ಮಾತು ಇನ್ನೊಂದು ತಾಸಿಗೆ ಚೇಂಜ್ ಮಾಡಿಬಿಡ್ತಾರೆ. ಒಂದು ರೀತಿ ನಾನು ಹೇಳೇ ಇಲ್ಲ ಅಂತ ವಾದ ಮಾಡೋದಾಗಿರ್ಬೋದು, ಅಥವಾ ನನಗೆ ಗೊತ್ತೇ ಇಲ್ಲ ಅಂತ ವಾದ ಮಾಡೋದು. ಕೇಳಿರ್ತಾರೆ, ನೋಡಿರ್ತಾರೆ, ಆದರೂ ಏನೋ ನಮ್ಗೆ ಯಾಕೆ ಬೇಕು ಬಿಡು ಅಂತೇಳಿ ಎಸ್ಕೇಪ್ ಆಗ್ಲಿಕ್ಕೆ ಈ ರೀತಿ ಒಂದು ಸ್ವಲ್ಪ ಮಾತುಗಾರಿಕೆಯಲ್ಲಿ ಚೇಂಜಸ್ ಮಾಡಿಕೊಳ್ಳೋದಾಗುತ್ತೆ. ಇದಿಷ್ಟು ರೋಹಿಣಿ ನಕ್ಷತ್ರದ ಒಂದಿಷ್ಟು ಸ್ವಭಾವಗಳು. ನಿಮಗೇನಾದರೂ ಲೈಫಲ್ಲಿ ಏನಾದರೂ ತೊಂದರೆ ಅಥವಾ ಸಮಸ್ಯೆಗಳು ಬಂದದ್ದೇ ಆದಲ್ಲಿ ಚಂದ್ರಗೆ ಆದಷ್ಟು ಪ್ರಾಶಸ್ತ್ಯ ಕೊಡಿ. ಚಂದ್ರಗೆ ಸಂಬಂಧಪಟ್ಟಂತೆ ಹೋಮ, ಹವನ, ಜಪ ಅನುಷ್ಠಾನಗಳು ಮಾಡಿ. ಇದರಿಂದ ಅದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ. ಆ ಸಮಸ್ಯೆ ದಿನದಿಂದ ದಿನಕ್ಕೆ ಕರಗ್ತಾ ಬರುತ್ತೆ. ಇನ್ನು ಕೊನೆಯ ರಾಶಿ ಮೃಗಶಿರ ನಕ್ಷತ್ರ. ಅಂದರೆ ಕೊನೆಯ ರಾಶಿ ಅಲ್ಲ, ಕೊನೆಯ ನಕ್ಷತ್ರ, ಸಾರಿ, ಮೃಗಶಿರ ನಕ್ಷತ್ರ. ಇದು ಕೂಡ ಅಷ್ಟೇ ನಿಮಗೆ 1, 2 ಪಾದಗಳು ಸಿಗುವಂತಾಗುತ್ತೆ. ಇನ್ನು 3, 4 ಮಿಥುನ ರಾಶಿಗೆ ಹೋಗುತ್ತೆ. ಈ 1, 2ರಲ್ಲಿ ನಿಮಗೆ ಒಂದಿಷ್ಟು ಏನೇನಾಗುತ್ತೆ ಎಂಬ ತಿಳಿದೆ. ಬಟ್ ನಿಮಗೆ ಅಧಿಪತಿ ಬಂದುಬಿಟ್ಟು ಕುಜ, ಮಂಗಳ ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಕೋಪ ಜಾಸ್ತಿ. ಈ ಕುಜ ಹೆಂಗಂದರೆ ಒಂದು ಸ್ವಲ್ಪ ಟೆಂಪ್ ಮಾಡಿಬಿಡ್ತಾನೆ ನಿಮಗೆ. ಟೆಂಪ್ ಅಂದರೆ ಉದ್ವೇಗ ಅಂದರೆ ಕೋಪ ಸಹಜ. ಅಂದರೆ ಸಡನ್ನಾಗಿ ಕೋಪ ಬರುವಂಥದ್ದಾಗ್ಬೋದು, ಅಥವಾ ಹಠವಾದಿಗಳು. ಈ ಕುಜ ಅಂದರೆ ಒಂಥರ ಹಠವಾದಿನೇ. ತುಂಬ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ, ನನಗದು ಒಲ್ಲೆ ಅಂದರೆ ಒಲ್ಲೆ, ಬೇಕು ಅದು ಜಾಗ ಬೇಕು ಅಂದರೆ ಬೇಕು, ಈ ರೀತಿ ಒಂದಿಷ್ಟು ಇದು ಆಗ್ತಾ ಇರುತ್ತೆ. ಆಮೇಲೆ ಇವ್ರದ್ದು ಏನಂದರೆ ಮನಸ್ಸು ಒಂದು ಥರ ಇರಲ್ಲ. ಒಂಥರ ಈ ದೋಸೆ ಹಾಕಿದಂಗೆಲ್ಲ ಈ ಕಡೆನೂ ಇದಾಗುತ್ತೆ, ಆ ಕಡೆನೂ ಇದಾಗುತ್ತೆ. ಹಾಗೆ ಇವರು ಎಲ್ಲ ಕಡೆನೂ ನಾನೇ ಇರಬೇಕು ಅಂತ ಆತುರ. ಅಂದರೆ ಏನಾದರೂ ಒಂದು ಕೆಲಸ ಒಪ್ಪಿಸಿದರೆ ನನ್ನೇ ಜಾಸ್ತಿ ಹೊಗಳಬೇಕು, ಬೇರೆಯವರು ಯಾರೂ ಇಲ್ಲ. ಅಂದರೆ ಟೀಮ್ ಲೀಡರ್ ನಾನೇ ಅಂತ ಹೋಗ್ಬೋದು, ಅಥವಾ ಏನೋ ಒಂದು ಮುಂದಾಳತ್ವ ಇವರೇ ನಾನೇ ವಹಿಸ್ಕೊಳ್ತೀನಿ ಅಂತ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದಿಷ್ಟು ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಏನಾದರೂ ಎಡವಟ್ಟಾದರೆ ಎಲ್ಲರೂ ಹಾಕಿ ರುಬ್ಬಿ ಬಿಡ್ತಾರೆ. ಈ ಒಂದು ಮೃಗಶಿರ ನಕ್ಷತ್ರದವ್ರದ್ದು ಅಂದರೆ 1, 2 ಪಾದಗಳದ್ದು ಇವ್ರದ್ದು ಹೆಂಗಂದರೆ ಉದ್ವೇಗ, ಆ ಉದ್ವೇಗದ ಜೊತೆಗೆ ನಾಯಕನಾಗಲಿಕ್ಕೆ ಹಂಬಲ, ಆ ಹಂಬಲದಲ್ಲಿ ಎಲ್ಲವೂ ನಾನೇ ಮಾಡಿದ್ದೀನಿ, ನಾನೇ ಇದು ಮಾಡಿ ಕ್ರೆಡಿಟ್ ತೊಗೊಳಿಕ್ಕೆ ಹೋಗುವಂಥದ್ದು, ಅದರಿಂದ ತೊಂದರೆಗೆ ಒಳಗಾಗುವಂಥದ್ದು. ಆಮೇಲೆ ಎಲ್ಲರೂ ಹಾಕಿ ರುಬ್ಬಿದಾಗ ಒಂದಿಷ್ಟು ಮೂಲೆಯಲ್ಲಿ ಕೂತ್ಕೊಂಡು ಅಳೋದುಂಟು. ಇದು ಒಂದಿಷ್ಟು ಮೃಗಶಿರ ನಕ್ಷತ್ರದ. ಅಂದರೆ ನಿಮಗೆ ಈ ವಿಷಯದಲ್ಲಿ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಹೊಸ ವಿಷಯಗಳಾಗಿರ್ಬೋದು, ಹೊಸ ನಾಯಕತ್ವದಾಗಿರ್ಬೋದು, ಅಥವಾ ಒಟ್ಟಿನಲ್ಲಿ ಈ ನಾಯಕತ್ವ ಗುಣಕ್ಕೆ ಸಂಬಂಧಪಟ್ಟಂತೆ ಕಲಿಯೋದು ಜಾಸ್ತಿ ಇದೆ ಅಂತ ನಿಮಗೆ ಗೊತ್ತಾಗಿ ಪ್ರತಿಯೊಂದರಲ್ಲೂ ಮೂಗು ತೋರಿಸ್ತೀರ.
ಎಲ್ಲ ರಂಗಗಳಲ್ಲಿ ಅದು ನಮ್ಮದೇ, ಅದು ನಂದು, ನಾನೇ ಮಾಡಿದ್ದೀನಿ ಅನ್ನೋ ಒಂದು ಅಹಮ್ಗೆ ಒಳಗಾಗಿಬಿಟ್ಟು ನೀವು ಎಲ್ಲ ಕಡೆ ಮೂಗು ತೂರಿಸ್ಕೊಳ್ತೀರ. ಇದರಿಂದ ಒಂದಿಷ್ಟು ಅಪಹಾಸ್ಯಕ್ಕೀಡಾಗ್ಬೋದು, ಅಥವಾ ನಿಮಗೆ ಒಂದು ಈ ಒಂದು ಸಾಮರ್ಥ್ಯಕ್ಕೆ ಧಕ್ಕೆ ಬರ್ಬೋದು, ಅಥವಾ ಈ ಕೆರಿಯರ್ ಅಂತಿರಲ್ಲ ಅದಕ್ಕೂ ಸ್ವಲ್ಪ ಧಕ್ಕೆ ಬರುವಂಥದ್ದಾಗುತ್ತೆ ಈ ಮೃಗಶಿರ ನಕ್ಷತ್ರ. ಯಾಕೆ ಅಂದರೆ ಆತುರ ಮತ್ತು ಬೇರೆ ಬೇರೆ ಕೋಪ ತಾಪ ಇವೆಲ್ಲವೂ ನಿಮಗೆ ಮೈನಸ್ ರೀತಿಯಲ್ಲಿ ಕಾಡುವುದು ಉಂಟು. ನಿಮಗೇನಾದರೂ ನಕ್ಷತ್ರಗನುಗುಣವಾಗಿ ದೋಷಗಳಾಗಿರ್ಬೋದು ಅಥವಾ ಸಮಸ್ಯೆಗಳು ಏನಂತ ಬರೋದಾದರೆ ನೀವು ಕುಜಗೆ ಸಂಬಂಧಪಟ್ಟಂತೆ ಮಾಡೋದು ತುಂಬ ಉತ್ತಮ. ಕುಜನ ಜಪ ಅನುಷ್ಠಾನಗಳಾಗಿರ್ಬೋದು, ಹೋಮ ಹವನ ಆಗಿರ್ಬೋದು. ಸೊ ಇದ್ರ ಮಾಡೋದರಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ 3 ನಕ್ಷತ್ರಗಳ ಅನುಗುಣವಾಗಿ ಈ ಸ್ವಭಾವಗಳನ್ನು ನೋಡೋದಾದರೆ ನೀವು ಒಂದು ರೀತಿ ಗ್ಯಾರಂಟಿ ವಾರಂಟಿ ಅನ್ನೋ ರೀತಿಯಲ್ಲಿ ಇರ್ತೀರ. ಅಂದರೆ ಸ್ಥಿರತೆ ಚೆನ್ನಾಗಿರುತ್ತೆ, ಸ್ಟ್ಯಾಂಡರ್ಡ್ ಮೇಂಟೈನ್. ಅದೇ ಹೇಳಿದ್ನಲ್ಲ, ಈ ಕಡೆ ಅಪ್ಪು ಇಲ್ಲ, ಈ ಕಡೆ ಡೌನು ಇಲ್ಲ, ಒಂದು ಸ್ಟ್ಯಾಂಡರ್ಡ್, ಆ ಒಂದು ರೇಷಿಯೋದಲ್ಲೇ ಹೋಗ್ತಾ ಇರ್ತೀರ. ಏನು ಬಂದರೆ ಏನು ತಂಟೆ ತಕರಾರು, ನಮ್ದು ಇಷ್ಟೇ ಸಾಕು, ದೇವ್ರು ಕೊಟ್ಟಿದ್ದಾನೆ, ತೃಪ್ತಿ ಸಾಕು. ಅಂದರೆ ತೃಪ್ತಿನೂ ಇದೆ ಮನಸ್ಸಿಗೆ. ದೇವ್ರು ನನಗೆ ಕೊಟ್ಟಿದ್ದಾನೋ ಒಂದು ತೃಪ್ತಿ ಅದು ಇರಬೇಕು ಮನುಷ್ಯನಿಗೆ. ಕೆಲವ್ರಿಗಿರುತ್ತೆ, ತೃಪ್ತಿನೇ ಇರಲ್ಲ. ನಾವು ದೇವರು ಸಖತ್ತಾಗಿ ಕೊಟ್ಟಿರ್ತಾನೆ, ಎಲ್ಲ ಕೊಟ್ಟಿರ್ತಾನೆ, ದಾನ ಮಾಡಲಿಕ್ಕೆ ಒಂಥರ ಮುಜುಗುರ ಅವರಿಗೆ, ಅಂಥರ ಏನೋ ಅಯ್ಯೋ ನನ್ನ ಹತ್ರ ಇಲ್ಲ ಸರ್ ಅಂತ ಕೋಟಿಗಟ್ಟಲೆ ಕೊಳಿತಾ ಇರುತ್ತೆ, ಅಥವಾ ಲಕ್ಷಾನುಗಟ್ಟಲೆ ಕೊಳಿತಾ ಇರುತ್ತೆ, ಅಥವಾ ಸಾವಿರಾನುಗಟ್ಟಲೆ ಕೊಳಿತಾ ಇರುತ್ತೆ. ದಾನದ ವಿಷಯಕ್ಕೆ ಬಂದಾಗ ಅಥವಾ ಯಾರಿಗಾದರೂ ಕೊಡಬೇಕಂತ ವಿಷಯಕ್ಕೆ ಬಂದಾಗ, ಸರ್ ನಾ ತಂದೇ ಇಲ್ಲ ಇವತ್ತು. ಅದರಲ್ಲಿ ಈ ವೃಷಭ ರಾಶಿಯವ್ರ ಹೆಣ್ಮಕ್ಳು ಮಾತ್ರ ತುಂಬ ಕಂಜೂಸು. ಬೈಕೋಬೇಡಿ ದಯವಿಟ್ಟು. ಎಷ್ಟು ಕಂಜೂಸ್ ಅಂದರೆ, ಪರ್ಸಲ್ಲಿ 1000 ರೂಪಾಯಿ ಇದೆ ಅಂದರೆ 10 ರೂಪಾಯಿ ಇದೆ ಸಾರ್. ಆ ರೀತಿಯ ಒಂದು ರೀತಿ ಕಂಜೂಸ್. ಅಂದರೆ ಇವ್ರು ಹೆಂಗಂದರೆ, ಇದ್ದಾಗ ಒಂದು ರೀತಿ ಖರ್ಚು ಮಾಡಬೇಕು, ಇಲ್ಲದೇ ಇದ್ದಾಗ ಒಂದು ರೀತಿ ಖರ್ಚು ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಲ್ಲ. ಅದೇ ಹೇಳ್ತೀನಲ್ಲ, ಸ್ಥಿರತೆ, ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್. ಇವತ್ತು 10 ರೂಪಾಯಿನೇ ಖರ್ಚು ಮಾಡಬೇಕಂದ್ರೆ 10 ರೂಪಾಯಿನೇ ಖರ್ಚು ಮಾಡ್ತಾರೆ ಅವರು ವೃಷಭ ರಾಶಿಯ. ಆ ಮೇಲೇನೂ ಹೋಗಲ್ಲ, ತೆಳಗಡೆನೂ ಇಳಿಯಲ್ಲ. ನೀವೇನಾದರೂ ಇವತ್ತೊಂದು ಮಸಾಲ ದೋಸೆ ಕೊಡಿಸ್ಬಾಪ್ಪ ಅಂತ ಹೇಳಿದ್ರೆ, ಇಲ್ಲ ಕಣು ಇವತ್ತು ನನ್ನ ಹತ್ರ 10 ರೂಪಾಯಿ ತಂದಿದ್ದೀನಿ, ಇಬ್ಬರದು ಸೇರಿದರೆ 50 ರೂಪಾಯಿ ಆಗುತ್ತೆ, 25 ನಿನ್ನ ಹತ್ರ 40 ಇದ್ರೆ ಹೇಳು, ನಾನು 10 ಕೊಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಕಂಜೂಸು ಇವರು. ಯಾವುದಕ್ಕೂ ಈ ವೃಷಭ ರಾಶಿಯವರು ಈ ತಿನ್ನೋ ವಿಷಯದಲ್ಲಿ ಆಗಿರಲಿ, ಬಟ್ಟೆ ತಗೊಳ್ಳೋ ವಿಷಯದಲ್ಲಾಗಿರಲಿ ಖರ್ಚು ಅತಿಯಾಗಿ ಮಾಡುವಂಥವ್ರಲ್ಲ. ಅದಕ್ಕೇನು ಬೇಕು ಅಷ್ಟು ಮಾತ್ರ ಬೇಕು ಅಷ್ಟೇ. ಈಗ ದೀಪಾವಳಿನೋ, ನವರಾತ್ರಿನೋ, ಯುಗಾದಿನೋ, ಸಂಕ್ರಾಂತಿನೋ ಇಂಥ ವಿಶೇಷಗಳನುಗುಣವಾಗಿ ಒಂದಿಷ್ಟು ಬಟ್ಟೆ ಪರ್ಚೇಸ್ ಮಾಡೋದುಂಟು. ಇನ್ನು ಉಳಿದದ್ದು ಬೇರೆ ಎಂಥದೇ ಇರಲಿ, ಅಯ್ಯೋ ಅದು ಇದೆ ಬಿಡಿ ಸಾಕು, ನಮಗೆ ಸಾಕಪ್ಪ, ಏನು ತೊಂದರೆ ಇಲ್ಲ ಅಂತ ಅಷ್ಟು ಕೂಲು. ಮತ್ತು ಅಷ್ಟೇ ಕೂಲ್ ಅಂದರೆ ಒಂದು ಸ್ಥಿರತೆ, ಅಂದರೆ ಒಂದು ಸ್ಟ್ಯಾಂಡರ್ಡ್ ಅಂತೀವಲ್ಲ, ಸ್ಥಿರತೆ ಅಂದರೆ ಸ್ಟ್ಯಾಂಡರ್ಡ್ ಅಷ್ಟೇ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಡಂಬರಕ್ಕೆ ಇಂಥ ಈ ಅದು ಹಬ್ಬ ಬಂತು, ಒಂದಿಷ್ಟು ಸುಮ್ಮನೆ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ಡ್ರೆಸ್ ತಗೋಂಥದ್ದು, ಈ ಹಬ್ಬ ಬಂತು ಬಂಗಾರ ವಜ್ರ ವೈಡೂರ್ಯ, ಯಾವುದೂ ಇಲ್ಲ. ಒಂದು ನಮ್ಮ ಹತ್ರ ಇದೆಯಪ್ಪ ಸಾಕು, ಇದೊಂದು ತುಳಸಿ ಮಣಿ, ಇದೊಂದಿಷ್ಟು ಸಾಕು ಅಷ್ಟೇ, ದೇವ್ರು ಕೊಟ್ಟಿದ್ದಾನೆ, ಸಂತೃಪ್ತಿಯಾಗಿದ್ದಾನೆ ಅಂತ ತೃಪ್ತಿ ಪಡ್ತಾರೆ. ಅದು ತುಂಬ ಇದು ಆಗಿರುವಂಥದ್ದು. ಇನ್ನು ಇವ್ರದ್ದು ಇನ್ನೊಂದು ಏನಂದರೆ, ಸೌಂದರ್ಯ ಚೆನ್ನಾಗಿರುತ್ತೆ. ದೇವರು ಸಖತ್ತಾಗಿ ಕೊಟ್ಬಿಟ್ಟಿರ್ತಾನೆ ರೂಪ. ಇದೇನೋ ಪೌಡ್ರು, ಸ್ನೋ ಅಥವಾ ಮತ್ತೊಂದು ಮಗದೊಂದು ಏನೋ ಅವಶ್ಯಕತೆ ಇಲ್ಲ. ಯಾಕಂದರೆ ರೂಪವಂತರು ಇವರು, ಹೆಣ್ಣಿರಲಿ ಗಂಡಿರಲಿ ತುಂಬ ರೂಪವಂತರು. ಎಷ್ಟು ರೂಪವಂತರು ಅಂದರೆ ನೋಡಿದರೆ ಮುದ್ದಾಗಿ ಕಾಣಿಸ್ತಾ ಇರೋದು. ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿದ್ದಾಗ 1ರಿಂದ 15ನೇ ವರ್ಷದವರೆಗೂ ತುಂಬ ಟ್ಯಾಲೆಂಟೆಡ್ಡು, ಎಲ್ಲರ ಜೊತೆ ಸಹನೆ, ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲವೂ ತೇರ್ಕೊಂಡಿರುತ್ತೆ. ಅಪ್ಪ ಅಮ್ಮನ ಗುಣಗಳೆಲ್ಲ ಇವರಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ. ಪ್ರತಿಯೊಂದರಲ್ಲಿ ಹೈಲೈಟ್ ಆಗ್ತಾ ಇರ್ತಾರೆ. ತುಂಬ ಸಣ್ಣ ಮಕ್ಕಳಿದ್ದಾಗ ಅಂದರೆ 0 to 5 ಇಯರ್ಸ್ವರೆಗೂ ಎಲ್ಲರೂ ಮುದ್ದಾಡ್ತಾರೆ ಇವ್ರಿಗೆ. ಯಾಕಂದರೆ ಗುಂಡು ಆಗಿರ್ತಾರೆ, ದಪ್ಪ ಒಂಥರ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ. ಎಲ್ಲರೂ ಬರೋರು ಹಿಂಗೆ ಗಲ್ಲ ಹೆಚ್ಚಿಕೋರು, ಎಷ್ಟು ಕ್ಯೂಟ್ ಆಗಿದ್ದಾರೆ ಹಾಗೆ ಹೀಗೆ ಹೊಗಳೋದು. ಅದೇ ರೀತಿ ಇವ್ರಿಗೆ ಒಂದಿಷ್ಟು ದೃಷ್ಟಿ ಆಗೋದುಂಟು. ಈ 1ರಿಂದ 5 ವರ್ಷವರೆಗೂ ಅಂದರೆ ಸ್ವಲ್ಪ ದೃಷ್ಟಿ ಬೇಗ ಆಗ್ತಾ ಇರುತ್ತೆ. ಯಾಕೆಂದರೆ ದಪ್ಪ ದಷ್ಟಪುಷ್ಟ ನೋಡಲಿಲ್ಲ, ಅಟ್ರಾಕ್ಷನ್ನು ಸಖತ್ತಾಗಿರ್ತಾನೆ ಇರ್ತಾಳೆ, ಯಾರೇ ಆಗಲಿ ಗಂಡು ಹೆಣ್ಣಾಗಿರಲಿ. ಆಮೇಲೆ ಏನಾಗುತ್ತೆ, 5ರಿಂದ 10 ಒಂದಿಷ್ಟು ಆ ಕಡೆ ಈ ಕಡೆ ಮತ್ತು ದೃಷ್ಟಿ ತೆಗೆಯೋದು, ಮತ್ತೆ ದೃಷ್ಟಿ ಹಾಕೋದು, ಮತ್ತೆ ಇದು ಮಾಡೋದು, ಹಾಗೆ ಈಗ ನಡೀತಾನೆ ಇರುತ್ತೆ. ಒಂದು ರೀತಿಯಲ್ಲಿ ಇವ್ರದ್ದು 15ನೇ ವರ್ಷದವರೆಗೂ ಸಣ್ಣ ಪುಟ್ಟ ಈ ದೃಷ್ಟಿಗಳಲ್ಲೇ ಕಳೆದು ಹೋಗ್ಬಿಡುತ್ತೆ. ಅಂದರೆ ಒಂದು ರೀತಿ ಎಲ್ಲ ಚೆನ್ನಾಗೇ ಇರುತ್ತೆ. 0 to 15ವರೆಗೆ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ. ಈ 15 to 20 ಇದೆಯಲ್ಲ, ಸ್ವಲ್ಪ ಮೈಂಡ್ಗೆ ಡಿಸ್ಟರ್ಬೆನ್ಸ್ ಯಾವುದರಿಂದ ಆಗುತ್ತೆ ಅಂದರೆ ದೇಹದಿಂದ ಆಗುತ್ತೆ. ದೇಹ ಇದ್ದಕ್ಕಿದ್ದಂಗೆ ದಪ್ಪ ಆಗೋದುಂಟು 15ರಿಂದ 20. ಈ ಒಂದು ಏಜ್ ಎದಕ್ಕಾಗುತ್ತೆ ಅಂದರೆ ಬೆಳವಣಿಗೆ ಬೇಗ ಆಗಿಬಿಡ್ತಾರೆ ಅವರು.
15-20. ಯಾಕೆಂದರೆ ಆ ಏಜ್ ಇದೆಯಲ್ಲ, ಆ ಏಜಿಗೆ ಅನುಗುಣವಾಗಿ ಇವರು ಒಂದು ತಿನ್ನೋ ಆಹಾರ ಆಗಿರ್ಬೋದು, ಅಪ್ಪ ಅಮ್ಮ ದಪ್ಪ ಇರುವಂತಹ ಒಂದು ಸಿಚುವೇಶನ್ ಆಗಿರ್ಬೋದು, ಅಥವಾ ಅವ್ರ ತಾತ ಅಜ್ಜ ಯಾರ್ದೋ ಒಂದು ಗುಣ ಇವರಿಗೆ ತಗೊಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅವ್ರು ಹೇಗಿರ್ತಾರೆ, ಅವರ ಒಂದು ಆಕಾರ ವಿಕಾರ ಆ ರೀತಿಯಲ್ಲಿ ಇವ್ರಿಗೂ ಬರುವಂಥದ್ದಾಗುತ್ತೆ. ಅವ್ರು ದಪ್ಪ ಇದ್ರೆ ಇವ್ರು ದಪ್ಪ ಆಗಿಬಿಡ್ತಾರೆ. ಒಂದು ವೇಳೆ ಯಾರು ದಪ್ಪ ಇಲ್ಲ ಅಂದರೆ ಸ್ವಾಭಾವಿಕವಾಗಿ ದಪ್ಪ ಆಗಿಬಿಡ್ತಾರೆ ಇಮಿಡಿಯೇಟಾಗಿ. ಅಂದರೆ ಆ 5 ವರ್ಷದಲ್ಲಿ ನೀವು 0 to 15 ನೋಡಿರೋದೇ ಬೇರೆ, 15 to 20 ನೋಡೋದೇ ಬೇರೆ ಇರುತ್ತೆ ಅವರು. ಅಂದರೆ ಒಂದು ಸ್ವಲ್ಪ ಫುಲ್ಲು ಎಲ್ಲ ಹಳೆ ಡ್ರೆಸ್ಗಳು ಯಾವುದೂ ಬರದೇ ಇರುವಂಥದ್ದು ಆಗ್ಬೋದು. ಅಂದರೆ ಅಷ್ಟು ದಪ್ಪ ಆಗಿಬಿಡ್ತಾರೆ ಇದಕ್ಕಿದಂಗೆ. ಆ 5 ವರ್ಷದಲ್ಲಿ ಸ್ವಲ್ಪ ಇವ್ರದ್ದು ಫ್ಯಾಟ್ ಕಂಟೆಂಟ್ಸ್ ಅಂತೀವಲ್ಲ ಅದು ಜಾಸ್ತಿ ಆಗುತ್ತೆ. ಸ್ವಲ್ಪ ಖರ್ಚುಗಳು ಬರ್ಬೋದು ಆಸ್ಪತ್ರೆಗೆ ಸಂಬಂಧಪಟ್ಟಂತೆ, ಇದೆಲ್ಲ ಆಗೋದುಂಟು. ಇನ್ನು ಈ ಒಂದು ಇದಕ್ಕೆ ಹೇಳೋದಾದರೆ ನೆಕ್ಸ್ಟು 20-25 ಈ ಒಂದು ಏಜಲ್ಲಿ ಏನಾಗುತ್ತೆ ಅಂದರೆ ಇವರಿಗೆ ಮದುವೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಜಾಬಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಇವರು ಆದಷ್ಟು ಒಂದು ಹಾರ್ಡ್ ವರ್ಕಿಗೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾರ್ಡ್ ವರ್ಕ್ ಅಂದರೆ ಹೆಚ್ಚು ಕಡಿಮೆ ದೈಹಿಕ ಶ್ರಮ ಎಲ್ಲಿರುತ್ತೋ ಅಲ್ಲಿ ಇವರಿಗೆ ಆಗಿ ಬರುವಂಥದ್ದಾಗುತ್ತೆ. ಈ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಂದರೆ ಇವರಿಗೆ ಮನಸ್ಸು ಬರೋದಿಲ್ಲ. ಅಂದರೆ ಸಾವಿರಾರು ಜನ ಇರಬೇಕು, ಲಕ್ಷಾನುಗಟ್ಟಲೆ ಜನ ಇರಬೇಕು, ಆ ಜನಗಳ ಮಧ್ಯದಲ್ಲಿ ಇವ್ರು ಇರಬೇಕು. ಇವ್ರ ಕಾನ್ಸೆಪ್ಟು ಒಬ್ಬರೇ ಇರಬೇಕು ಒಂದೇ ರೂಮ್ನಲ್ಲಿ. ಈಗ ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ, ಅಲ್ಲೆಲ್ಲ ಇವ್ರಿಗೆ ಇಷ್ಟ ಆಗಲ್ಲ. ಇವ್ರದ್ದು ಏನಂದರೆ ಎಲ್ಲ ಸಾರ್ವಜನಿಕರ ಜೊತೆ ಬೆರಿಬೇಕು, ಅವರ ಜೊತೆ ನಾನು ಸೇರಬೇಕು, ಅದರಲ್ಲಿ ನಾನು ಹೈಲೈಟ್ ಆಗಬೇಕು. ಸೊ ಹಾಗಾಗಿ ಇವರ ಒಂದು ಸ್ವಭಾವ ಆ ರೀತಿ ಇರುತ್ತೆ. ಈ ಒಂದು 20-25 ಆ ಕಡೆ ಈ ಕಡೆ ಸ್ವಲ್ಪ ಹಾಗೂ ಹೀಗೂ ಎಡಿತಾನೇ ಇರುತ್ತೆ. ಇವರು ಮದುವೆ ಮಾಡ್ಕೊಳ್ಳಿ ಅಂತ ಅಪ್ಪ ಅಮ್ಮ, ಇವರು ನನಗಿಷ್ಟ ಇಲ್ಲ ಅಂತ, ಫರ್ದರ್ ಓದಬೇಕಂತ, ಇವರು ಸಾಕು ಓದಿದಿರೋದು ಇಷ್ಟೇ ಸಾಕು, ನಿನಗೆ ಅತಿ ಓದಿದರೆ ಗಂಡ ಸಿಗೋದು ಕಷ್ಟ ಅಥವಾ ಹೆಂಡತಿ ಸಿಗೋದು ಕಷ್ಟ ಅಂತ ಹೇಳೋದುಂಟ. ಈ ರೀತಿ ನಡೀತಾ ಇರುತ್ತೆ. ಇವರು ಬಿಡ್ಲಾರ್ ಶೆಟ್ಟಿ, ಇವರು ಬಿಡ್ಲಾರ್ ಶೆಟ್ಟಿ, ಇಬ್ಬರದು ಬೇರೆ ಬೇರೆ ರೀತಿ ಬರುತ್ತೆ. ಸೊ 25 ವರ್ಷವರೆಗೂ ತಳ್ತಾರೆ, ಬೇಡ 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 ಅಂತ. ಒಂದು ನಾನು ಹೇಳ್ತೀನಿ ಸೀಕ್ರೆಟು, ಈ ವೃಷಭ ರಾಶಿಯವರಿಗೆ ಮದುವೆ ಕಾನ್ಸೆಪ್ಟ್ ಅಂದ್ರೇ ಅಲರ್ಜಿ. ಅದೇನೋ ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು, ಅದಕ್ಕೆ ಕಾರಣ ಇದೆ. ಆದಷ್ಟು ಇವರು ಆ ಮದುವೆ ಕಾನ್ಸೆಪ್ಟ್ನಿಂದ ದೂರ ಇರಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಮದುವೆ ವಿಷಯ ಬಗ್ಗೆ ಏನು ಬೇಕು ಎಲ್ಲ ಹೆಲ್ಪ್ ಮಾಡ್ತಾರೆ ಬೇರೆಯವರಿಗೆ. ಯಾವ ರೀತಿ ಬಟ್ಟೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಪದಾರ್ಥಗಳು, ಅದಕ್ಕೆ ಹೆಲ್ಪಿಂಗು, ಇದರಲ್ಲಿ ಎತ್ತಿದ ಕೈ. ಬಟ್ ಸ್ವತಃ ಫೀಲ್ಡಿಗಿಳಿದ್ರೆ ಮದುವೆ ಮಾಡ್ಕೋದು ಹೆಣ್ಣಿರಲಿ ಗಂಡಿರಲಿ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಅಂದರೆ ನನಗೆ ಇಷ್ಟ ಇಲ್ಲ ಅಂತ. ಬಟ್ ನಾನು ಇದು ಹೇಳಿದ್ನಲ್ಲ ನಿಮಗೆ, ರೋಹಿಣಿ ಅವ್ರದ್ದು ಮಾತ್ರ ಡಿಫ್ರೆಂಟ್. ಬೇಗ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಆ ಎರಡು ಅಂದರೆ ಆ ರೋಹಿಣಿ ನಕ್ಷತ್ರದವ್ರು ಮಾತ್ರ ಕೈ ಸಿಗಲ್ಲ ಅಪ್ಪ ಅಮ್ಮಗೆ. ಇಮಿಡಿಯೇಟ್ಲಿ ಅದು ಹೆಣ್ಣಿರಲಿ ಗಂಡಿರಲಿ ಅವ್ರು ಇಮಿಡಿಯೇಟ್ಲಿ ಹೊರಟೋಗ್ಬಿಡ್ತಾರೆ. ಈ ಕೃತಿಕಾ ಮೃಗಶಿರ ಇವರಿಬ್ಬರು ಮಾತ್ರ ಲಾಕ್ ಆಗಿಬಿಡ್ತಾರೆ. ಅಂದರೆ ಅಷ್ಟು ಅವರಿಗೆ ಮದುವೆ ಕಾನ್ಸೆಪ್ಟ್ ಅಂದರೆ ಇಷ್ಟ ಆಗಲ್ಲ. ಅದರಲ್ಲೂ ರೋಹಿಣಿನೂ ಒಂದಿಷ್ಟು ಎಳ್ಕೊಳ್ಳುತ್ತೆ, ಬೇಡ 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 ಅಂತ. ಆದರೂ ಲವ್ ಅಂತ ಬಿದ್ದಾಗ ಬೇಗ ಅವರು ಸೆಟಲ್ ಡೌನ್ ಆಗಿಬಿಡ್ತಾರೆ, ಡನ್ ಅಂತ ಆ ಕಡೆ ಮದುವೆಗೆ ಫಿಕ್ಸ್ ಆಗಿಬಿಡ್ತಾರೆ. ಸೊ ಇದಿಷ್ಟು. ಇನ್ನು ಇವರಿಗೆ 25-30 ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಬೀಳ್ತಾ ಇರೋದ್ರೆ, ಅಂದರೆ ಮದುವೆ ಆಗೋಗ್ಬಿಡುತ್ತೆ, ಒಂದು ಸಂಸಾರ ಚಕ್ಕದಾದ ಗೂಡು ಎಲ್ಲವನ್ನು ಇವರು ನಿಭಾಯಿಸ್ಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಇವ್ರದ್ದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಇರೋದರಿಂದ ಇಷ್ಟಕ್ಕೆ ಸೀಮಿತರಾಗಿಬಿಡ್ತಾರೆ ಅವರು. ನಮ್ಮ ಲೈಫ್ ಇಷ್ಟು. ಸೊ ಇದರಲ್ಲೇ ನಾವು ಏನೇ ಇದ್ರೂ ಈ ಒಂದು ಬುಟ್ಟಿ ಹೊರಗಡೆ ಹೋಗಬಾರ್ದು, ಬುಟ್ಟಿ ಒಳಗಡೆನೇ ಆದಷ್ಟು ನಮ್ಮದು ಡಿಸ್ಕಸ್ ಇರಬೇಕು. ಯಾವುದೇ ರೀತಿ ಗಲಾಟೆ ನಂತರ ಹಾಗೆ ಹೀಗೆ ಮಾಡಬಾರ್ದು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರ್ತಾರೆ. ಎಂಥದೇ ಮಿಲಿಟ್ರಿ ಸಿಸ್ಟಮ್ಮು ಅಥವಾ ಏನೇ ಇದ್ರೂ ಇವರು ಒಂದಿಷ್ಟು ಗುಪ್ತವಾಗಿ ಏನೇ ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಳ್ಳುವಂಥದ್ದಾಗುತ್ತೆ ದಾಂಪತ್ಯದಲ್ಲಿ. ಅಥವಾ ಇವ್ರದ್ದು ಒಂದು ಸ್ವಲ್ಪ ರಾಶಿ ಅಥವಾ ನಕ್ಷತ್ರ ಅನುಗುಣವಾಗಿ ಅಥವಾ ಈ ಲವ್ ಮ್ಯಾರೇಜು ಇಂಥದ್ದು ಮಾಡಿದಾಗ ಸ್ವಲ್ಪ ಎಡವಟ್ಟುಗಳು ಈ 25-30 ವರ್ಷದಲ್ಲಿ ಆಗುತ್ತೆ. ಅಂದರೆ ಆ ಒಂದು ಜಾತಕ ಹೊಂದಾಣಿಕೆ ಆಗದೆ ಇರುವಂಥದ್ದು, ಅಥವಾ ಒಂದು ಪ್ರೀತಿಗೆ ಅನುಗುಣವಾಗಿ ಅವರ ಟೇಸ್ಟು ಇವ್ರ ಟೇಸ್ಟು ಮದುವೆ ಆದಮೇಲೆ ಚೇಂಜ್ ಆಗುವಂಥದ್ದು, ಅಥವಾ ಅವರ ಒಂದು ಹುಡುಕು ಇವ್ರಿಗೆ ಗೊತ್ತಾಗೋದು, ಇವ್ರದ್ದು ಹುಡುಕು ಅವ್ರಿಗೆ ಗೊತ್ತಾಗೋದು, ಇದರಿಂದ ಸ್ವಲ್ಪ ಡೈವರ್ಸ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ. ಅದರಲ್ಲಿ ಈ ರೋಹಿಣಿ ನಕ್ಷತ್ರದವರಿಗೆ ಎಫೆಕ್ಟ್ ಡೈವರ್ಸ್ದು ಫಸ್ಟ್ ಬರೋದು. ಅಂದರೆ ಡೈವರ್ಸ್ ಭಾಳ ಬೇಗ ಆಗೋಗ್ಬಿಡುತ್ತೆ ಇವರಿಗೆ. ಅದು ಸ್ವಲ್ಪ ಇವರಿಗೆ ಅದೊಂದು ಮೈನಸ್ಸು ಈ ರೋಹಿಣಿ ನಕ್ಷತ್ರದವರಿಗೆ. ಅದು ಏನು ಜಾರಿ ಬಿಡ್ತಾರೆ ಲವ್ವಿಗೆ, ಆಮೇಲೆ
ಪಶ್ಚಾತ್ತಾಪ ಪಡ್ತಾರೆ. ಈ ಕಡೆ ಅಪ್ಪ ಅಮ್ಮನ ಸಪೋರ್ಟು ಸ್ವಲ್ಪ ಕಡಿಮೆ ಸಿಗುತ್ತೆ, ಈ ಕಡೆ ಮಾಡ್ಕೊಂಡಿರೋ ಗಂಡ ಆಗಿರಲಿ ಹೆಂಡತಿ ಆಗಿರಲಿ ಸಪೋರ್ಟು ಅಷ್ಟು ಬರೋದಿಲ್ಲ. ಒಂದು ಸ್ವಲ್ಪ ವಾದ ವಿವಾದಗಳು ನಡೆಯುತ್ತೆ, ಆ ಕಡೆ ಈ ಕಡೆ ನಡೆಯುತ್ತೆ. ಒಂದು ಸ್ವಲ್ಪ ಏನಾದರೂ ಮನಸ್ಸು ಮಾಡಿದ್ದೇ ಆದಲ್ಲಿ ಗುರು ಹಿರಿಯರ ಮಧ್ಯದಲ್ಲಿ ಅದು ಸ್ವಲ್ಪ ಕಡಿಮೆಯಾಗಿ ಏನೋ ಒಂದು ಪೂಜೆ ಪುನಸ್ಕಾರಗಳು ಅಥವಾ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದರೂ ಒಂದಿಷ್ಟು ಪರಿಹಾರೋಪಾಯಗಳನ್ನು ಏನಾದ್ರು ಮಾಡಿದ್ದೇ ಆದಲ್ಲಿ ಆ ಸಂಸಾರ ಗಟ್ಟಿತನ ಆಗುತ್ತೆ. ಇಲ್ಲ ಅಂದರೆ ಅದು ಸ್ವಲ್ಪ ಡೈವರ್ಸ್ ಕೇಸಿಗೆ ಜಾಸ್ತಿ ಹೋಗುತ್ತೆ. ಅದು ರೋಹಿಣಿ ನಕ್ಷತ್ರದವರಿಗೆ. ಇನ್ನು ಈ ಕೃತಿಕಾ ಮೃಗಶಿರ ಅಷ್ಟೇನಿಲ್ಲ, ಒಳ್ಳೆಯ ರೀತಿ ಇರುವಂಥದ್ದಾಗುತ್ತೆ. ಒಂದು ಚೌಕಟ್ಟಿನಲ್ಲಿ ತಮ್ಮ ಆಯಿತು, ತಮ್ಮ ಸಂಸಾರ ಆಯಿತು ಇರುತ್ತೆ. ಇನ್ನು 35ರಿಂದ 40ನೇ ವರ್ಷಕ್ಕೆ ಏನಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ಇವ್ರದ್ದು ಒಂದು ಗ್ರೂಪ್ ಇರುತ್ತೆ, ಏಜ್ ಗ್ರೂಪು ಅಥವಾ ಇವ್ರದ್ದೇ ಒಂದು ಗ್ರೂಪು. ಆ ಗ್ರೂಪಲ್ಲಿ ಮಾತ್ರ ಇವರು ಆ್ಯಕ್ಟಿವ್ ಆಗಿರ್ತಾರೆ. ಬೇರೆ ಬೇರೆ ಎಲ್ಲ ಕಡೆ ಆ್ಯಕ್ಟಿವ್ನ ಒಂದು ಸ್ವಲ್ಪ ನ್ಯೂಟ್ರಲ್ ಮಾಡ್ಕೊಳ್ತಾ ಬರ್ತಾರೆ. ಅಂದರೆ ಜವಾಬ್ದಾರಿಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ ಈ 35ರಿಂದ 40ನೇ ವರ್ಷದವರು. ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇನ್ನು ನಾನು ಜಾಸ್ತಿ ಟೈಮ್ ಆ ಕಡೆ ಸ್ಪೆಂಡ್ ಮಾಡಿದರೆ ಈ ಕಡೆ ನಾವು ಇದು ಮಾಡಲಿಕ್ಕಾಗಲ್ಲ ಅಂಥೇಳಿ. ಹಾಗಾಗಿ ಈ 35ರಿಂದ 40 ಸ್ವಲ್ಪ ಜವಾಬ್ದಾರಿಗಳಿಂದ ದೂರ ಆಗಿಬಿಡ್ತಾರೆ. ಅದು ಕಂಪ್ನಿಯಿಂದ ಆಗಿರ್ಬೋದು, ಅಥವಾ ವೈಯಕ್ತಿಕವಾಗಿ ಆಗಿರ್ಬೋದು, ಸಂಸಾರದ್ದಾಗಿರ್ಬೋದು, ಅಥವಾ ಇನ್ನಿತರ ಕೌಟುಂಬಿಕ ವಿಚಾರಗಳಲ್ಲಾಗಿರ್ಬೋದು. ಜವಾಬ್ದಾರಿಗಳನ್ನು ಒಂದೊಂದಾಗಿ ಇಷ್ಟು ಏನಂತಾರೆ, ನನಗೆ ಒತ್ತಡ ಇದೆ, ಈ ತಿಂಗಳಾಗಲ್ಲ, ಈ ವರ್ಷ ಆಗಲ್ಲ, ಹೀಗೆ ಜಾರ್ಕೊಂಡು ಬಿಡ್ತಾರೆ ಎಲ್ಲ 3 ನಕ್ಷತ್ರದವರು. ಸೊ ತದನಂತರ ಏನಾಗುತ್ತೆ, ಈ ಜಾರ್ಕೊಂಡಾಗ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪ್ರಿಯಾರಿಟಿ ಈ ಕಡೆ ಬಂದುಬಿಡುತ್ತೆ. ಅಂದರೆ ನಾಳೆ ನನಗೆ ಮಕ್ಕಳಿಗೆ ನನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗೆ ಶೇರ್ಸ್ ಆಗಿರ್ಬೋದು, LIC ಆಗಿರ್ಬೋದು, ಅಥವಾ ಮತ್ತೊಂದು ಮಗದೊಂದು ಅದಕ್ಕೆ ಜಾಸ್ತಿ ಫೋಕಸ್ ಹಾಕೋದುಂಟು. ಅಂದರೆ ಏನಾದರೆ ಏನು ಮಾಡಿದರೆ ಉತ್ತಮ ಅಂಥೇಳಿ. ಸೊ ಹೀಗಾಗಿ ಅದನ್ನೆಲ್ಲ ಇವರು ಸ್ಟಡಿ ಮಾಡಿ ಯಾವುದು ಸೂಕ್ತ ಅನಿಸುತ್ತೆ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಇನ್ನು 40ರಿಂದ 50ನೇ ವರ್ಷದವರೆಗೂ ಇವರಿಗೆ ಹೆಚ್ಚು ಕಡಿಮೆ ಒಂದು ಏನಂತೀರ, ಒಂದಷ್ಟು ಲಾಭಗಳು ಬರುವಂಥದ್ದಾಗುತ್ತೆ. ಈ 35ರಿಂದ 40ನೇ ವರ್ಷದವರೆಗೂ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ 5 ವರ್ಷದ ಪ್ಯಾಕೇಜು, ಅದು ಈ 40ರಿಂದ 50ನೇ ವರ್ಷಕ್ಕೆ ದ್ವಿಗುಣ ಆಗುತ್ತೆ. ಮತ್ತು ಇವರ ಒಂದು ಇನ್ವೆಸ್ಟ್ಮೆಂಟು ಒಳ್ಳೆ ಸಕ್ಸಸ್ ಇದು ಕೊಟ್ಟಿರುತ್ತೆ. ಆಮೇಲೆ ಇವರಿಗೋಸ್ಕರ ಅವರ ಅಪ್ಪ ಅಮ್ಮ ಇಟ್ಟಿರ್ತಕ್ಕಂತಹ ದುಡ್ಡು ಈ 40ರಿಂದ 50ನೇ ವರ್ಷದವರೆಗೆ ಸಿಗುವಂಥದ್ದಾಗುತ್ತೆ. ಅಂದರೆ ಆ ವೃಷಭ ರಾಶಿಯ ನಕ್ಷತ್ರ ಅಥವಾ ರಾಶಿ ಯಾವುದೇ ನಕ್ಷತ್ರ ಆಗಿರಲಿ, ಅವ್ರ ಅಪ್ಪ ಅಮ್ಮ ಅಂದರೆ ಆ ಮಗುವಿನ ಅಪ್ಪ ಅಮ್ಮ ಒಂದಿಷ್ಟು ಆ ಮಗುವಿನ ಹೆಸರಿನಲ್ಲಿ ದುಡ್ಡು ಇಟ್ಬಿಟ್ಟಿರ್ತಾರೆ. ಇಮಿಡಿಯೇಟಾಗಿ ಹುಟ್ಟಿದ ತಕ್ಷಣವೋ ಅಥವಾ ಒಂದು 2-3 ವರ್ಷದಲ್ಲೋ ಆ ದುಡ್ಡು ಏನಾಗಿರುತ್ತೆ, ತಿಂಗಳ ಅವರು ಸೇರಿಸಿರ್ತಾರೆ. ಆ ದುಡ್ಡು ಇವರಿಗೆ 40ನೇ ವರ್ಷಕ್ಕೆ ಕೈಗೆ ಸೇರುವಂಥದ್ದಾಗುತ್ತೆ. ಮತ್ತು ಇವರು ಆ ಸ್ಟ್ಯಾಂಡರ್ಡ್ ಮೇಂಟೈನಿಗೆ ಇದು ಆ್ಯಡ್ ಮಾಡ್ಕೊಳ್ತಾರೆ. ಸೊ ಏನಾದರೂ ಮನೆ ದುರಸ್ತಿ ಆಗಿರ್ಬೋದು, ಅಥವಾ ಇವ್ರದ್ದೇ ಡ್ರೀಮು ಆಫೀಸ್ ತೆಗೆಯುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಅಥವಾ ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು, ದಾನ ಧರ್ಮ, ಅಥವಾ ಒಂದಿಷ್ಟು ಪುಣ್ಯಕ್ಷೇತ್ರಗಳ ಸುತ್ತಾಡಿಕೆ ಆಗಿರ್ಬೋದು, ಅಥವಾ ಈ ಒಂದು ರಾಜ್ಯಗಳ ಪರ್ಯಟನೆ, ದೇಶ ಪರ್ಯಟನೆ, ಅಂದರೆ ಸುತ್ತಾಡೋದು ಈ 40ರಿಂದ 50ನೇ ವರ್ಷದವರೆಗೂ ನಡೀತಾನೆ ಇರುತ್ತೆ. ಒಂಥರ ರಾಯಲ್ ಲೈಫು, ರಿಯಲ್ ಲೈಫು, ಅಥವಾ ಎಂಟರ್ಟೈನ್ಮೆಂಟ್ ಲೈಫು ಅಂತ ಹೇಳೋದಾದರೆ ಇವರಿಗೆ 40ರಿಂದ 50ನೇ ವರ್ಷ. ಒಂದು ವೇಳೆ ಇವರಿಗೆ ಜಾಸ್ತಿ ಪ್ರೆಷರು, ಕೆಲಸ ಹಾಗೆ ಹೀಗೆ ಅಂದರೆ ಕೆಲಸಕ್ಕೆ ರಿಸೈನ್ ಕೊಟ್ಬಿಡ್ತಾರೆ ಅಷ್ಟೇ, ಜಾಸ್ತಿ ಟೆನ್ಷನ್ ಇಲ್ಲ. ಯಾಕೆಂದರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗೂ ಈ 40ನೇ ವರ್ಷಕ್ಕೆ ಇವರಿಗೆ ದುಡ್ಡು ಬರ್ತಾ ಇರೋದರಿಂದ ಇವರಿಗೆ ಅದು ಕೆಲಸ ಅಷ್ಟು ನನಗೆ ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇವರು ಜಾಸ್ತಿ ಅದ್ರ ಬಗ್ಗೆ ಫೋಕಸ್ ಹಾಕೋದಿಲ್ಲ. ಇದು ಆಗಿತ್ತು ಎಂಟೈರ್ 50ನೇ ವರ್ಷದವರೆಗೆ ಇವ್ರದಕ್ಕಂಥ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ. ವಿವರಣೆ ಕೊಡ್ತಾ ಇದ್ದರೆ ತುಂಬ ಹೋಗುತ್ತೆ, ಅದರಲ್ಲೂ ನನಗೆ ಸಮಯ ಸಾಲದು. ಒಂದೊಂದು ವಿಷಯಕ್ಕೂ ನನಗೆ ಸಮಯ ಬೇಕಾಗುತ್ತೆ. ಏನು ಮಾಡೋದು, ಇಲ್ಲಿಗೆ ನೋಡಿ 38 ನಿಮಿಷ ಆಯಿತು. ಸೊ 40 ನಿಮಿಷಕ್ಕೆ ಮುಗಿಸ್ಲೇಬೇಕು ನಾನು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಕೂಡ ಅಷ್ಟೇ, ಈ ಸೂರ್ಯ, ಚಂದ್ರ, ಕುಜ ಈ 3 ಗ್ರಹಗಳನ್ನು ನೀವು ಬಿಡಲೇಬೇಡಿ. ಅದಕ್ಕೆ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನೂ ಅಷ್ಟೇ. ಶುಕ್ರಿಗೆ ಎಷ್ಟು ನೀವು ಯಥೇಚ್ಛವಾಗಿ ಪೂಜೆ ಮಾಡ್ತೀರೋ, ಅಥವಾ ಲಕ್ಷ್ಮೀದೇವಿ ಪೂಜೆ ಮಾಡ್ತೀರೋ, ನಿಮಗೆ ಒಳ್ಳೆಯ ದಿನ ಅಂತೇಳಿದರೆ ಶುಕ್ರವಾರ. ಒಳ್ಳೆ ಸಾಲಿಡ್ ಡೇ ಅದು, ನೀವು ಮರಿಲೇಬೇಡಿ. ಅವತ್ತು ನೀವು ಏನೇ ಶುಭ ಕಾರ್ಯ ಮಾಡಬೇಕಾದ್ರೂ ಶುಕ್ರವಾರಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ.
ತುಂಬ ಫೇವರೇಬಲ್ ಡೇ. ಯಾವುದೇನು ಹಳೆಯದನ್ನು ಅದೇ ಹೇಳ್ತಿದ್ದೀನಲ್ಲ, ಹಳೆಯದನ್ನು ಇದಕ್ಕೆ ತಗಲಾಕ್ಲಿಕ್ಕೆ ಹೋಗಲೇಬೇಡಿ. ಅದು ಒಂದು ಇದನ್ನೇ ಲೆವೆಲೇ ಬೇರೆ, ಇದು ಒಂದು ಲೆವೆಲೇ ಬೇರೆ. ಈಗ ನೀವು ಕೇಳಿದಿರಲ್ಲ, ಇದನ್ನು ನೀವು ಕೇಳಿದರೆ ಒಬ್ಬ ಇಷ್ಟೆಲ್ಲ ಇದನ್ನು ಈ ಹಿಸ್ಟ್ರಿ ಲೈಫು ಅಂತ ಅನಿಸುತ್ತೆ. ಇನ್ನೂ ಹೇಳಬೇಕು, ಒಂದಿಷ್ಟು ದಯವಿಟ್ಟು ಸಮಯ ಕೊಡಿ. ಮುಂದಿನ ಒಂದು ಇದರಲ್ಲಿ 50ರ ನಂತರ ಹೇಗೆ ಎತ್ತ ಎಂಬುದನ್ನು ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಿಷಯಕ್ಕೆ ಅನುಗುಣವಾಗಿ ನೀವು ಅದೇ ಹೇಳಿದ್ನಲ್ಲ, ನಿಮಗೆ ಶುಕ್ರ ಲಕ್ಷ್ಮಿ ಇವು ಎರಡನ್ನು ಮರಿಬೇಡಿ. ಹಾಗೆ ನಿಮ್ಮ ನಕ್ಷತ್ರಾನುಗುಣವಾಗಿ ಸೂರ್ಯ ಚಂದ್ರ ಕುಜ ಈ 3 ಗ್ರಹಗಳನ್ನು ಮರಿಬೇಡಿ. ಇನ್ನು ಒಟ್ಟಿನಲ್ಲಿ ಈ ವೃಷಭ ರಾಶಿಯವರು ಒಳ್ಳೆಯ ಸೊಗಸಾದ ಸುಂದರ. ರೋಹಿಣಿ ನಕ್ಷತ್ರದವ್ರಿಗೆ ಮಾತ್ರ ನಾನು ಹೈಲೈಟ್ ಮಾಡಿ ಹೇಳಿದ್ದೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಅಪ್ಲಿಕೇಬಲ್ ಆಗಿದೆಯೋ ಇಲ್ಲ. ಉಳಿದವರು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ, ಇದು ಎಸ್ ಆರ್ ನೋ ಅಷ್ಟಾದರೂ ಹಾಕಿ. ಅಥವಾ ಇಲ್ಲ ಗುರುಗಳೇ ನೀವು ಹೇಳಿರೋದು 100% ಎಲ್ಲ ಸುಳ್ಳು, ಅಥವಾ ಏನು ಯಾವುದು ನಮಗೆ ಹತ್ತಿರಕ್ಕೂ ಬಂದಿಲ್ಲ, ಏನು ಸರಿಯೇ ಇಲ್ಲ ಅನ್ನೋದಾದರೂ ಹಾಕಿ, ಏನು ತೊಂದರೆ ಇಲ್ಲ. ನೀವು ಯಾವ್ದು ಹಾಕ್ತಿರೋ ಅದು ನಮಗೆ ಒಳ್ಳೆಯದೇ ಅಷ್ಟೇ, ಏನು ತೊಂದರೆ ಇಲ್ಲ. ದೇವರು ಏನು ಬುದ್ಧಿ ಕೊಡ್ತಾನೆ ಅದು ನಿಮಗೆ ಹಾಕಿ, ಏನು ನಿಮಗದು ಊಟ ಟೇಸ್ಟ್ ಅನಿಸಿಲ್ಲ ಅಂದಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವು ತಿದ್ದುಕೊಳ್ತೀವಿ. ನೆಕ್ಸ್ಟು ಉಪ್ಪು ಜಾಸ್ತಿ ಹಾಕಿದೀವೋ, ಖಾರ ಜಾಸ್ತಿ ಹಾಕಿದೀವೋ, ಹುಳಿ ಜಾಸ್ತಿ ಹಾಕಿದೀವಿ, ಯಾವುದಾದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇದಾಗುತ್ತೆ. ಖಂಡಿತವಾಗಿ ಎಲ್ಲ ಒಂದು ವೃಷಭ ರಾಶಿಯವರಿಗೆ ಆ ನಿಮ್ಮ ಶುಕ್ರ ಅಧಿಪತಿ ಹಾಗೂ ತಾಯಿ ಲಕ್ಷ್ಮೀದೇವಿ ಹಾಗೂ ಸೂರ್ಯ ಚಂದ್ರ ಕುಜ ಎಲ್ಲ ಗ್ರಹಗಳು ನಿಮಗೆ ಅನುಕೂಲ ರೀತಿಯಲ್ಲಿ ನಿಮ್ಮ ಒಂದು ಬರುವಂತಹ ದಿನಗಳು, ಈ ಒಂದು ಆಷಾಢ ಮಾಸ ಆಗಿರ್ಬೋದು, ಶ್ರಾವಣ ಮಾಸ ಆಗಿರ್ಬೋದು, ಎಲ್ಲ ಮಾಸಗಳಲ್ಲೂ ನೀವು ವಿಜೃಂಭಣೆಯಿಂದ ಜಯಪ್ರದವಾಗಿ ಸದಾ ಕಾಲ ನಗುವಂತೆ, ಹೇಗೆ ನೀವು 0 to 10 ವರ್ಷದವರೆಗೆ ಎಲ್ಲರ ಜೊತೆ ಬೆರೀತಾ ಇರ್ತೀರ, ಮುದ್ದಾಗಿ ಕಾಣಿಸ್ತಾ ಇರ್ತೀರ, ಅದೇ ರೀತಿ ನಮಗೂ ಈ ಒಂದು ಎಲ್ಲ ಏಜ್ನಲ್ಲಿ ಇರಲಿ. ಆ ದೇವರು ನಿಮಗೆ ಸದಾ ಆ ರೀತಿ ಇರುವಂಥ ಶಕ್ತಿ ದಯಪಾಲಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಲೈಕ್ ಆದರೆ ಶೇರ್ ಮಾಡಿ. ಇದನ್ನು ಮಾಡೋದರಿಂದ ಇನ್ನೊಂದಿಷ್ಟು ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.